जयति हरिरचिन्त्य सर्वदेवैकवन्द्यः परमगुरुरभीष्टावाप्तिदस्तज्जनानाम् निखिलगुणगणार्णो नित्यनिर्मुक्तदोषस्तरसजनयनो गुरु श्रीपतिर्मानदो नः आचार्यपवनोऽस्माकम् आचार्यानीत भारती देवो नारायण श्रीशो देवी मङ्गलदेवता बुद्धिर्बलं निरोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद् भवेत् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः हरिः ओम् ಸೀತಾದೇವಿಯನ್ನ ರಾವಣ ಬಂದು ಹೆದರಿಸಿದ್ದು ನಂತರದಲ್ಲಿ ರಾಮನನ್ನ ನೀನು ಮರೆತು ನನ್ನ ಪತ್ನಿಯಾಗು ನನ್ನ ಮಹಾರಾಣಿಯನ್ನಾಗಿ ನಿನ್ನನ್ನು ಮಾಡಿಕೊಳ್ತೇನೆ ಅಂತ ಹೇಳಿದಾಗಲೂ ಕೂಡ ಸೀತಾದೇವಿ ಮಧ್ಯದಲ್ಲಿ ಹುಲ್ಲನ್ನ ಇಟ್ಟು ನೀನು ಹುಲ್ಲಿಗೆ ಸಮಾನ ಎಂಬುದಾಗಿ ತೋರಿಸಿ ಅವನನ್ನ ಉದ್ದೇಶಿಸಿ ಮಾತಾಡ್ತಾಳೆ. ನೀನು ಒಳ್ಳೆ ಉತ್ತಮ ವಂಶದಲ್ಲಿ ಜನಿಸಿದ್ದಿ, ವೇದಾಂತಗಳನ್ನ ವೇದಾಂಗಗಳನ್ನು ಓದಿದ್ದಿ, ಇಂತಹ ಪರಸ್ತ್ರೀ ಬಯಕೆ ಇದು ನಿನಗೆ ಯೋಗ್ಯವಲ್ಲ ಅಂತ ಹೇಳಿದ್ರು ಕೂಡ ರಾವಣ ಕೇಳಲಿಲ್ಲ. ಕಡೆಗೆ ರಾವಣನನ್ನ ಸಮಾಧಾನ ಪಡಿಸಿದ್ರು. ಮಂಡೋದರಿ ರಾವಣನನ್ನು ಸಮಾಧಾನ ಪಡಿಸಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರಾಕ್ಷಸಿಯರಿಗೆ ಹೇಗಾದ್ರೂ ಮಾಡಿ ಸೀತೆ ತನ್ನ ವಶಳಾಗುವುದಕ್ಕೆ ಬೇಕಾದ ಉಪಾಯವನ್ನು ಮಾಡ್ರಿ ಅಂತ ರಾವಣ ಹೇಳಿ ಹೊರಟಿದ. ಅಲ್ಲಿಂದ ಮುಂದೆ ರಾಕ್ಷಸಿಯರೆಲ್ಲ ನಚೇತ್ ರಾವಣ ಭಾರ್ಯಾತ್ವಂ, ಈ ರಾವಣನ ಹೆಂಡತಿ ಆಗದೆ ಹೋದ್ರೆ ನಿನ್ನ ನಾವು ತಿಂದು ಹಾಕಿ ಬಿಡ್ತೇವೆ ಅಂತ ಸೀತೆಯನ್ನು ಭಯಪಡಿಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ದಾಗ ಸೀತಾ ದೇವಿ ಅಳ್ತಾ ಇದ್ದಾಳೆ. ಸೀತೆ ಅಳ್ತಾ ಇದ್ದಾಗ ಅಲ್ಲೇ ಇದ್ದಂತಹ ವೃದ್ಧಳಾದಂತಹ ಒಬ್ಬ ರಾಕ್ಷಸಿ ತ್ರಿಜಟ ಅಂತ, ಆ ತ್ರಿಜಟ ಅಂತಕ್ಕಂಥವಳು ವಯೋವೃದ್ಧೆ, ತುಂಬಾ ವಯಸ್ಸಾಗಿತ್ತು ಆಕೆಗೆ. ಅವಳು ಮಾತಾಡಿದ್ರಂತೆ. ಏನ್ ಮಾತಾಡಿದ್ಲು ಆ ತ್ರಿಜಟ? ನಿನ್ನೆ ನಾವು ನೋಡಿದ್ವಿ. ಯಾರಪ್ಪ ಈ ತ್ರಿಜಟ ಅಂದ್ರೆ ಇವಳು ಕಬಂಧ ಅಂತಕ್ಕಂತಹ ಕಬಂಧನ ತಾಯಿ ಇವಳು. ಆಚಾರ್ಯರು ಇದನ್ನ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ನಾಮ್ನಾ ಧನುಂ ತ್ರಿಜಟಯೈವ ಪುರಾಭಿಜಾತಂ. ಇಂತಹ ತ್ರಿಜಟ ಈಗ ಸೀತಾದೇವಿಯನ್ನ ಸಮಾಧಾನ ಪಡಿಸ್ತಾ ಇದ್ದಾಳೆ. ಸೀತೆಯನ್ನ ಸಮಾಧಾನ ಪಡಿಸುವ ದುಃಖ ಪಡ್ತಾ ಇರುವ ಸೀತೆಯನ್ನ ಸಮಾಧಾನ ಪಡಿಸುವ ಮುಂಚೆ ರಾಕ್ಷಸಿಯರನ್ನು ಉದ್ದೇಶಿಸಿ ಮಾತಾಡ್ತಾಳೆ. ರಾಕ್ಷಸರಿಗೆ ಹೇಳ್ತಾಳೆ. ಏನು ಹೇಳ್ತಾ ಇದ್ದಾರೆ ತ್ರಿಜಟ? ನೀವು ಆ ಮಾನವ ಸ್ತ್ರೀಯಾದ ಸೀತೆಯನ್ನು ಭಯಪಡಿಸ್ತಾ ಇದ್ದೀರಿ, ತಿಂತೀನಿ ಅಂತ ಇದ್ದೀರಿ. ನಿಮಗೆ ತಿನ್ನಬೇಕು ಅಂತ ಆಸೆ, ಮಾನವ ಸ್ತ್ರೀಯಾದಂತಹ ಸೀತೆಗೆ ಕೇಳಿಲ್ಲ. ನಾನು ಕನಸಲ್ಲಿ ಕಂಡಿದ್ದೇನೆ, ನಾನು ಒಳ್ಳೆ ಕನಸನ್ನೇ ಕಂಡಿದ್ದೇನೆ. ಏನು ಅಂದ್ರೆ ಸೀತೆಗೆ ಒಳ್ಳೆಯ ಕಾಲ ಬಂದಿದೆ ಇವಾಗ. ನೇಯಂ ಶೋಚ ಮಮ ಸ್ವಪ್ನ ದರ್ಶನಂ ತನ್ನಿ ದರ್ಶನಂ. ಅವಳಿಗೆ ದುಃಖದ ಕಾಲ ಅನ್ನೋದು ಇಲ್ವೇ ಇಲ್ಲ, ಅವಳಿಗೆ ಒಳ್ಳೇದೇ ಆಗ್ತದೆ. ಏನ್ ಕಂಡಿದ್ದಾಳೆ ಅದನ್ನು ಹೇಳ್ತಾಳ ಅವಳು. ನೋಡಿ, ಇವಳು ಯಾರು? ಜನಕನ ಸೊಸೆ, ಜನಕನ ಮಗಳು, ದಶರಥನ ಸೊಸೆ, ರಾಮನ ಮಡದಿ. ಒಳ್ಳೇದೇ ಆಗ್ತದೆ ಅಂತ ನಾನು ಕನಸಲ್ಲಿ ಕಂಡಿದ್ದೇನೆ.
ಏನ್ ಕಂಡೆಂಬ ಅಂತ ಕನಸು ನೀನು? ಎಲ್ಲ ನಕ್ಷತ್ರ ಕೇಳ್ತಾ ಇದ್ದಾರೆ ತ್ರಿಜಟೆ. ಆಗ ಕಥೆಯಸ್ವ ಕಥೆಯಸ್ವ ಹೇಳೋದನ್ನ ಅಂದಾಗ ಇವಳು ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾಳೆ. ಆನೆಯ ದಂತದಿಂದ ಮಾಡಿದಂತಹ ಒಂದು ಪಲ್ಲಕ್ಕಿ, ಅಂಥ ಪಲ್ಲಕ್ಕಿ ಒಳಗೆ ಅಂಥ ಪಲ್ಲಕ್ಕಿಯನ್ನ, ಉತ್ತಮವಾದ ಪಲ್ಲಕ್ಕಿ, ಸಾವಿರಾರು ಹಂಸಗಳು ಆ ಪಲ್ಲಕ್ಕಿಯನ್ನು ಹೊತ್ಕೊಂಡಿವೆ. ಆ ಪಲ್ಲಕ್ಕಿ ರಾಮದೇವರಿದ್ದಾರೆ, ಮತ್ತೆ ಲಕ್ಷ್ಮಣ ದೇವರು ಇದ್ದಾರೆ. ರಾಮ ಲಕ್ಷ್ಮಣರು, ವಿಶೇಷವಾಗಿ ರಾಮದೇವರು ಬಿಳಿಯಾದ ವಸ್ತ್ರವನ್ನು ಧಾರಣ ಮಾಡಿದ್ದಾರೆ, ಬಿಳಿಯಾದ ಪುಷ್ಪದ ಮಾಲೆ ಹಾಕಿಕೊಂಡಿದ್ದಾರೆ. ವಸ್ತ್ರವನ್ನು ತೊಟ್ಟು ರಾಮದೇವರ ಜೊತೆಗೆ ಇದ್ದಾಳಂತೆ. ರಾಮಾಯಣ ಸಂಗತ ಸೀತಾ ರಾಮದೇವರ ಜೊತೆಗೆ ಆ ಪಲ್ಲಕ್ಕಿಯಲ್ಲಿದ್ದಾಳೆ. ಕನಸಲ್ಲಿ ಹೀಗೆ ಬಿಳಿಯಾದ ವಸ್ತ್ರ, ಬಿಳಿಯಾದ ಪುಷ್ಪಮಾಲೆ ಇವುಗಳನ್ನೆಲ್ಲ ಕಂಡದ್ರಿಂದ ಸೀತೆಗೆ ಒಳ್ಳೆ ಕಾಲಿದೆ. ಸೀತೆಗೆ ಯಾವ ರೀತಿಯಾದಂತಹ ಪ್ರಾಣ ಹಾನಿ ಆಗೋದಿಲ್ಲ, ಮತ್ತೆ ತೊಂದರೆ ಆಗೋದು ನಿಮ್ಮಗಳಿಗೇನೆ, ನಮ್ಮ ಜಾತಿಗೆ ತೊಂದರೆ ಆಗೋದು. ಸೀತಾದೇವಿ ಉತ್ತಮವಾದಂತಹ ವಾಹನದಲ್ಲಿ, ಆ ರಾಮ ಕುಳಿತ ವಾಹನದಲ್ಲಿ ರಾಮನೊಂದಿಗೆ ಆ ಹಂಸಗಳು ಎತ್ತಿಕೊಂಡಿರುವ ಪಲ್ಲಕ್ಕಿಯಲ್ಲಿ ಯಾವ ದಿಕ್ಕಿಗೆ ಮುಖ ಮಾಡಿ ಹೋಗ್ತಾ ಇದ್ದಾಳೆ? ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೋಗ್ತಾ ಇದ್ದಾಳೆ. ಶ್ರೀರಾಮಚಂದ್ರನನ್ನ ಸುರಾಸುರರಲ್ಲಿ ಯಾರು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಸುರಾಸುರರಲ್ಲೇ ಗೆಲ್ಲೋದಕ್ಕಾಗಲ್ಲ ಅಂದ್ಮೇಲೆ ರಾಕ್ಷಸರೇ ಯಾವ ಲೆಕ್ಕ? ರಾಕ್ಷಸರಿದ್ರು ರಾಮನನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಅಜೇಯನಾದಂಥವನು ರಾಮ. ಹೀಗೆ ಸೀತೆಗೆ ಒಳ್ಳೆ ಕಾಲ ಸಮೀಪಿಸಿದೆ ಅನ್ನೋದನ್ನ ನಾನು ಕನಸಲ್ಲಿ ಕಂಡಿದ್ದೇನೆ. ಅಷ್ಟೇ ಅಲ್ಲ, ರಾವಣನಿಗೆ ಕೆಟ್ಟ ಕಾಲ ಬಂದಿದೆ. ರಾವಣ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಕೆಂಪಾದ ಬಟ್ಟೆಯನ್ನ ತೊಟ್ಟುಕೊಂಡು ಮತ್ತೆ ಪುಷ್ಪಕ ವಿಮಾನದಿಂದ ಕೆಳಗೆ ಬಿದ್ದಿದ್ದಾನೆ. ರಾವಣ ಕೆಳಗೆ ಬಿದ್ದಿದ್ದಾನೆ ಅಂದ್ರೆ ರಾವಣನ ಅವನತಿ ಸಮೀಪಿಸಿದೆ ಅಂತ ಅರ್ಥ. ಇಂತಹ ರಾವಣ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹೋಗ್ತಾ ಇದ್ದಾನೆ. ರಾವಣನ ಮಕ್ಕಳೆಲ್ಲರೂ ಕೂಡ ತಲೆಗೊಳಿಸಿಕೊಂಡಿದ್ದಾರೆ. ಕುಂಭಕರ್ಣ ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇದ್ದಾನೆ. ಆದರೆ ರಾವಣ ಕುಂಭಕರ್ಣರ ತಮ್ಮನಾದಂತಹ ವಿಭೀಷಣ, ರಾವಣ ಕುಂಭಕರ್ಣ ದಕ್ಷಿಣ ದಿಕ್ಕಿಗೆ ಹೋದ್ರೆ ವಿಭೀಷಣ ಮಾತ್ರ ಅವನು ಶ್ವೇತಛತ್ರ, ಬಿಳಿಯಾದ ಛತ್ರ, ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನಂತೆ. ಬಿಳಿಯಾದಂತಹ ಪುಷ್ಪದ ಮಾಲೆಯನ್ನು ಧಾರಣ ಮಾಡಿಕೊಂಡಿದ್ದಾನಂತೆ. ಗಂಧಲೇಪನ ಮಾಡಿಕೊಂಡಿದ್ದಾನಂತೆ. ಶಂಖ, ನಗಾರಿ ಮುಂತಾದ ಮಂಗಳ ವಾದ್ಯಗಳೆಲ್ಲ ಮೊಳಗ್ತಾ ಇದೆ. ಇದು ವಿಭೀಷಣ ರಾಜನಾಗುವ ಸೂಚನೆ ನಾನು ಕನಸಲ್ಲಿ ಕಂಡೆ. ರಾವಣನ ಆಳ್ವಿಕೆ ಅದು ಅವನತಿಯನ್ನ ಕಾಣ್ತಾ ಇದೆ ಅನ್ನೋದನ್ನು ಕೂಡ ನಾನು ಕನಸಿನಲ್ಲಿ ಕಂಡಿದ್ದೇನೆ. ಹೀಗೆ ಯಾವ ತ್ರಿಜಟೆ ಅಂತಕ್ಕಂಥವಳು ಹೇಳ್ತಾರೆ, ರಾಘವಾದ್ಯ ಭಯಂಕೋರಂ ರಾಕ್ಷಸಾನಾಂ ಉಪಸ್ಥಿತಂ. ರಾಮನಿಂದ ರಾಕ್ಷಸರಿಗೆ ಭಯ ಅನ್ನೋದು, ಘೋರವಾದಂತಹ ಭಯ ಅನ್ನೋದು ಬಂದುಬಿಟ್ಟಿದೆ. ಪೂರ್ತಿ ರಾಕ್ಷಸರ ಸಂತಾನವೇ ನಾಶವಾಗಿ ಹೋಗ್ತದೆ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಹೀಗೆ ತ್ರಿಜಟ ಹೇಳ್ತಾ ಇದ್ದಾಗ ಸೀತಾದೇವಿಗೆ ಏನಾಯ್ತು ಅಂತಂದ್ರೆ ಶುಭ ಶಕುನಗಳಾಗ್ತಾ ಇದೆ ಸೀತಾದೇವಿಗೆ. ಪುರುಷರಿಗೆ ಅಂಗಸ್ಫುರಣ ಫಲ ಅಂತಿದೆ. ಪುರುಷರಿಗೆ ಬಲಭಾಗದಲ್ಲಿ ಅಂಗಗಳ ಸ್ಫುರಣವಾದ್ರೆ ಆವಾಗ ಹುಬ್ಬು ಕುಣಿಯೋದು, ಬಲಭುಜ ಕುಣಿಯೋದು ಈ ತರ ಆದ್ರೆ ಪುರುಷರಿಗೆ ಅದು ಒಳ್ಳೆಯ ಲಕ್ಷಣ ಅಂತ. ಅದೇ ಸ್ತ್ರೀಯರಿಗೆ ಎಡಭಾಗದಲ್ಲಿ ಆ ರೀತಿ ಆದ್ರೆ ಅದು ಒಳ್ಳೆಯದು. ಸೀತಾದೇವಿ ಹಾಗಾಗ್ತಾ ಇದೆ. ಅಕಸ್ಮಾದೇವ ವೈದೇಹ್ಯ ಬಾಹುರೇಕ ಪ್ರಕಂಪತೆ, ಎಡಭುಜ ಹಾರ್ತಾ ಇದೆ. ಒಳ್ಳೆಯ ಸೂಚನೆ, ಸೀತೆಗೆ ಒಳ್ಳೆಯ ಸೂಚನೆ ಆಗ್ತಾ ಇದೆ. ಸೀತಾದೇವಿ ಪತಿಯೊಂದಿಗೆ ಸೇರ್ತಾಳೆ.
ಹೀಗೆ ಅನೇಕ ಲಕ್ಷಣಗಳನ್ನ ಆ ತ್ರಿಜಟ ಹೇಳಿದ ಮೇಲೆ ಮುಂದೆ ಸೀತೆಯನ್ನ ಹೆದರಿಸ್ತಾ ಇದ್ದಂತಹ ಆ ರಾಕ್ಷಸಿಯರು ಸ್ವಲ್ಪ ತಣ್ಣಗಾದ್ರು, ನಿದ್ದೆ ಬಂತು, ಮಲ್ಕೊಂಡ್ಬಿಟ್ರು. ಹನುಮಂತ ದೇವರು ಇದನ್ನೆಲ್ಲ ಶಿಂಶುಪ ಗಿಡದ ಮರಿಯಲ್ಲಿ ಕೂತ್ಕೊಂಡು ನೋಡ್ತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾನೂ ಇದ್ದಾರೆ. ಶುಶ್ರಾವ ಸರ್ವಂ, ರಾಕ್ಷಸಿಯರು ಸೀತೆಗೆ ಹೆದರಿಸೋದು, ತ್ರಿಜಟೆ ತಾನ ಕನಸಲ್ಲಿ ಕಂಡದ್ದು ಸೀತೆಗೆ ಒಳ್ಳೇದಾಗುವಂತಹ ಶುಭ ಶಕುನವನ್ನ ಹೇಳ್ತಾ ಇರೋದು ಎಲ್ಲವನ್ನೂ ಕೇಳಿಸ್ಕೊಂಡು ಯೋಚನೆ ಮಾಡಿದ್ರಂತೆ, ಹೆಂಗ ಮಾತಾಡಿಸ್ಬೇಕು ಸೀತಾದೇವಿಯನ್ನ. ಯಾಕೆಂದ್ರೆ ಈ ಇಷ್ಟು ಮಂದಿ ರಾಕ್ಷಸಿಯರು ಕಾಯ್ತಾನೆ ಇದ್ದಾರೆ, ಹೆಂಗ್ ಮಾತಾಡಿಸ್ಬೇಕು. ನಾನೇನಾದ್ರೂ ಈ ಸೀತಾದೇವಿಯನ್ನ ಮಾತಾಡಿಸೋದು ಗೊತ್ತಾದ್ರೆ, ಸೀತಾ ರಾಮನ ಕಡೆಯಿಂದ ಬಂದಿರತಕ್ಕಂತಹ ಕಪಿ ಅಂತ ಗೊತ್ತಾಗ್ಬಿಟ್ರೆ ಕೆಲಸ ಕೆಟ್ಟು ಹೋಗುತ್ತೆ. ಇಲ್ಲ, ಸೀತೆಯನ್ನು ಮಾತಾಡಿಸೋದೇ ಬೇಡ, ನಾ ಬಂದಿರತಕ್ಕಂತಹದ್ದು ಏನು ಅಂದ್ರೆ ಬಂದದ್ದು ಸೀತಾ ಇದ್ದಾಳೆನ್ನು ನೋಡ್ಕೊಂಡ್ ಬರ್ಲಿಕ್ಕೆ. ಸೀತಾದೇವಿಗೆ ರಾಮದೇವರು ಕೊಟ್ಟಿರ್ತಕ್ಕಂಥ ಉಂಗುರ ಕೊಡಬೇಕು, ಕೊಡೋದು. ನನ್ ಪಾಡಿ ನಾನು ಹೋಗ್ಬಿಟ್ರೆ, ಸೀತೆಯನ್ನು ಮಾತಾಡಿಸ್ದೆ ಹೋದ್ರೆ ಆವಾಗ ಅದು ತಪ್ಪಾಗ್ತದೆ. ಸರಿ, ಸೀತೆಯನ್ನು ಮಾತಾಡಿಸ್ದೆ ಹಂಗೆ ಹೋಗ್ಬಿಟ್ಟೆ ಅಂತ ಅಂದ್ಕೋಣ. ಹಾಗೆ ಹೋದ್ರೆ ಸೀತಾ ನೋಡಿದೇನಪ್ಪ ಹನುಮಂತ, ನೋಡಿದೆ. ಏನು ಸೀತಾದೇವಿಗೆ ಏನಾದ್ರೂ ಮಾತಾಡಿದ್ಯಾ? ಸೀತಾದೇವಿ ಏನಾದ್ರೂ ಹೇಳಿದ್ರ ಅಂದ್ರೆ ಏನ್ ಹೇಳ್ಬೇಕು ನಾನು ಮಾತೇ ಆಡಿಸ್ದೆ ಹೋಗಿದ್ರೆ ಇಂಥ ನಿಮ್ಮ ಉಂಗುರ ಕೊಟ್ಟೆ ಸೀತಾ, ಅಥವಾ ಸೀತಾನ್ ಮಾತಾಡಿಸ್ಲಿಕ್ಕೆ ನನಗೆ ಆಗ್ಲಿಲ್ಲ, ನಾನು ಮಾತಾಡ್ಲಿಲ್ಲ ಅಂತ ಹೇಳ್ಬೇಕು. ಕಿಮಹಂ ತಂ ಪ್ರತಿಬ್ರೂಯ ಅಸಂಭಾಷ್ಯ ಸುಮಧ್ಯಮ, ಸೀತೆಯನ್ನ ಮಾತಾಡದೆ ನಾನು ಹೋಗೋದು ತಪ್ಪಾಗ್ತದೆ. ಇರ್ಲಿ, ನಾನು ಸೀತಾ ಸಂದೇಶವನ್ನು ತೆಗೆದುಕೊಂಡೇ ಹೋಗ್ಬೇಕು. ರಾಮದೇವರು ಸೀತಾದೇವಿಗೆ ಆಶೀರ್ವಾದ ಮಾಡುವ ಮೂಲಕವಾಗಿ ಉಂಗುರವನ್ನು ಕೊಟ್ಟು ಕಳಿಸಿದ್ದಾರೆ. ಈಗ ಸೀತಾದೇವಿಗೆ ನಾನು ನಮಸ್ಕಾರ ಮಾಡಿ ಸೀತಾದೇವಿ ರಾಮದೇವರಿಗೆ ಒಂದು ನಮಸ್ಕಾರ ತಿಳಿಸ್ತಾಳೋ, ಅಥವಾ ರಾಮದೇವರಿಗೆ ತನ್ನ ಯೋಗಕ್ಷೇಮವನ್ನ ತಿಳಿಸಿ ನನ್ನನ್ನು ಕಾಪಾಡುವಂತೆ ಬೇಡ್ಕೊಳ್ತಾಳೋ, ಆ ಸೀತೆ ಏನು ಮಾತು ಹೇಳ್ತಾಳೋ ಆ ಸಂದೇಶವನ್ನ ನಾನು ಶ್ರವಣ ಮಾಡಿ ಅದನ್ನ ನನ್ನ ಬುದ್ಧಿಯಲ್ಲಿ ಅದನ್ನೆಲ್ಲವನ್ನು ಕೂಡ ಇಟ್ಕೊಂಡು ರಾಮದೇವರ ಹತ್ರ ಹೋಗಿ ಅದನ್ನು ಅರ್ಪಣೆ ಮಾಡಬೇಕು. ಅಹಂ ತ್ವತಿತನುಶ್ಚೈವ ವಾನರಶ್ಚ ವಿಶೇಷತಃ ವಾಚಂಚ ಉದಾಹರಿಷ್ಯಾಮಿ ಮಾನುಷೀಮ್ಯ ಸಂಸ್ಕೃತ. ನಾನೀಗ ಪುಟ್ಟ ರೂಪ ತೆಗೆದುಕೊಂಡು ಈಗ ಇಲ್ಲಿದ್ದೇನೆ. ಯಾಕೆಂದ್ರೆ ನನ್ನ ಯಾರು ಗುರುತಿಸಬಾರ್ದು ಈ ರಾಕ್ಷಸರು ಅಂತ ಹೇಳಿ. ನಾನು ಈ ಕೋತಿ ರೂಪದಲ್ಲಿ ಇದ್ದೀನಿ. ನಾನೀಗ ಮನುಷ್ಯರ ವಾಣಿಯಂತೆ ನಾನು ಮಾತಾಡ್ಬೇಕಿರೋದು, ಮನುಷ್ಯರಂತೆ ಮಾತಾಡ್ಬೇಕು ನಾನು ಅಂತ ಬಯಸಿದ್ರಂತೆ ಹನುಮಂತ ದೇವರು. ನೀತಿಮಂತರಾದ ಹನುಮಂತ ಆ ವೃಕ್ಷದ ಮರಿಯಲ್ಲೇ, ವೃಕ್ಷದ ರೆಂಬೆ ಕೊಂಬೆಗಳ ಮಧ್ಯದಲ್ಲೇ ಇದ್ದುಕೊಂಡು ಏನ್ ಮಾಡ್ತಾ ಇದ್ದಾರೆ, ರಾಮದೇವರ ಗುಣ. ಸೀತೆಯನ್ನ ನೇರವಾಗಿ ಹೇಗೆ ಮಾತಾಡಿಸೋದು, ಅದಕ್ಕೆ ರಾಮದೇವರ ಗುಣಗಾನವನ್ನ ಮಾಡುವ ಮೂಲಕವಾಗಿ ನನ್ನನ್ನ ರಾಮನ ದೂತ ಅಂತ ತಿಳಿದುಕೊಳ್ಳಿ. ಶುಭಾನಿ ಧರ್ಮಯುಕ್ತಾನಿ ವಚನಾನಿ ಸಮರ್ಪಯನ್, ಲಂಘನಂಚ ಸಮುದ್ರಸ್ಯ ಕಥಂನು ನವೃತಾ ಭವೇತ್. ಸಮುದ್ರವನ್ನ ನಾನು ಹಾರಿಕೊಂಡು ಬಂದಿದ್ದೇನೆ, ಮತ್ತೆ ಈಗ ಅನೇಕ ರಾಕ್ಷಸರ ಸಂಹಾರವನ್ನು ಕೂಡ ನಾನು ಮುಂದೆ ಮಾಡ್ಲಿಕ್ಕಿದೆ. ನಾನು ರಾಮನ ಕಡೆಯಿಂದ ಬಂದಂತಹ ದೂತ ಅಂತ ಗೊತ್ತಾಗದೇ ಇದ್ರೆ ರಾಮನ ಕೀರ್ತಿಗೆ ಅದೊಂದು ಕಳಂಕ ತಂದಂಗಾಗ್ತದೆ. ಆದ್ದರಿಂದ ರಾಮನ ಕಡೆಯ ದೂತನ ಶಕ್ತಿ ಏನು ಅನ್ನೋದನ್ನ ತೋರಿಸಿ ಹೋಗ್ತೇನೆ. ದೂತನಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಇನ್ನು ಒಡೆಯನಾದ ರಾಮನಿಗೆ ಇದರ ಕೋಟಿ ಪಟ್ಟು ಶಕ್ತಿ ಇದೆ ಅಂತ ಮನಗಾಣ್ಲಿ ಲಂಕಾಧೀಶ ಅಂತ ಅಂದುಕೊಂಡು ರಾವಣನಿಗೆ ತನ್ನ ಪರಿಚಯವನ್ನು ಕೊಡುವುದರ ಮುಂಚೆ ಸೀತಾದೇವಿಗೆ ಏನ್ ಮಾಡಬೇಕು, ನಾನು ರಾಮನ ದೂತ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ರಾಮದೇವರು ಕೊಟ್ಟಂತಹ ಉಂಗುರವನ್ನ ಅರ್ಪಿಸಬೇಕಾಗಿದೆ. ಅದಕ್ಕೆ ಮೊದಲು ರಾಮನ ಗುಣಗಾನವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರಂತೆ. ಶ್ರಾವಯಿಷ್ಯಾಮಿ ಸರ್ವಾಣಿ ಮಧುರಾಂ ಪ್ರಬ್ರುವನ್ಗಿರಂ ಅಂತ ಹೇಳಿ
ಸೀತಾದೇವಿಯನ್ನ ಉದ್ದೇಶಿಸಿ ರಾಮದೇವರ ಗುಣಗಾನವನ್ನ ಮಾಡ್ತಾ ಇದ್ದಾರೆ ಹನುಮಂತ ದೇವರು. ಏವಂ ಬಹುವಿಧಾಂ ಚಿಂತಾಂ ಚಿಂತಯಿತ್ವಾ ಮಹಾಕಪಿಃ, ಅನೇಕ ರೀತಿಯಲ್ಲಿ ವಿಚಾರ ಮಾಡಿ ರಾಮದೇವರು ಯಾರು ಏನು ಎಂದು ಎಲ್ಲ ತಿಳಿಸಿ ಮಾಡಿದರು. ದಶರಥ ಅಂತ ಅಯೋಧ್ಯೆ ರಾಜ. ಆ ಅಯೋಧ್ಯೆ ರಾಜನಾದಂತಹ ದಶರಥ ಅವನು ಚದುರಂಗ ಬಲದಿಂದ ಕೂಡಿರ್ತಕ್ಕಂಥವನು. ರಥ, ಆನೆ, ಕಾಲಾಳುಗಳು, ಕುದುರೆಗಳು, ಅನೇಕ ರಥಗಳು, ಒಂಟೆಗಳು ಮುಂತಾದ ಎಲ್ಲ ಪಶು ಚದುರಂಗ ಬಲದಿಂದ ಕೂಡಿದಂಥವನಾಗಿದ್ದಾನೆ. ಇಂತಹ ದಶರಥನಿಗೆ 4 ಜನ ಮಕ್ಕಳು. ಅದರಲ್ಲಿ ಜ್ಯೇಷ್ಠನೂ ಶ್ರೇಷ್ಠನೂ ಆದಂಥವನು ಶ್ರೀರಾಮಚಂದ್ರ ಅಂತ. ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ, ಧನುರ್ಧಾರಿಗಳಲ್ಲಿ ಅಗ್ರೇಸರನಾದಂಥವ, ಸರ್ವೋತ್ತಮನಾದಂಥವನು. ತನ್ನ ನಡತೆಯನ್ನೂ ರಕ್ಷಿಸಿಕೊಂಡು ಲೋಕದ ಜನಗಳನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥವನು. ಇಂತಹ ರಾಮಚಂದ್ರ ದಶರಥನ ಹಿರಿಯ ಮಗ. ತಂದೆಯನ್ನ ಸತ್ಯ ಪ್ರತಿಜ್ಞವನ್ನಾಗಿ ಮಾಡಬೇಕು, ತಂದೆ ಆಡಿದ ಮಾತನ್ನ ಸತ್ಯವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೆಂಡತಿ ಮತ್ತು ಸೋದರನ ಜೊತೆಗೆ 14 ವರ್ಷ ವನದಲ್ಲಿ ವಾಸವನ್ನ ಮಾಡುವಂತಹ ತೀರ್ಮಾನ ಕೈಗೊಂಡಿದ್ದ. ಹೀಗೆ ವನದಲ್ಲಿ ವಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಜನಸ್ಥಾನದಲ್ಲಿದ್ದಂತಹ ಸಂದರ್ಭ, ಜನಸ್ಥಾನದಲ್ಲಿ ಖರ ಮತ್ತು ದೂಷಣರನ್ನ ರಾಮದೇವರು ಸಂಹಾರ ಮಾಡಿದ್ರು. ರಾಮದೇವರು ಖರದೂಷಣ ಸಂಹಾರ ಮಾಡಿದ್ರಿಂದಾಗಿ ಆ ವಿಷಯ ಶೂರ್ಪಣಖೆಯ ಮೂಲಕವಾಗಿ ರಾವಣನಿಗೆ ಗೊತ್ತಾಯಿತು. ರಾವಣ ಅದನ್ನೇ ಸೇಡನ್ನಾಗಿಟ್ಕೊಂಡು ರಾಮದೇವರ ಮೇಲೆ ಅವನು ಹೋರಾಟಕ್ಕೆ ಬಂದಿದ್ದಾನೆ. ಹೋರಾಟ ಅಂದ್ರೆ ಏನು ಮಾಡಿದ? ರಾಮನ ಮಡದಿಯಾದ ಸೀತೆಯನ್ನು ಅಪಹಾರ ಮಾಡಿದ. ವಂಚಯಿತ್ವ ಅವನೇ ರಾಮ ಮೃಗರೂಪೇಣ ಮಾಯೆಯ, ರಾಮನು ವಾಸ ಮಾಡುವ ಅವರ ಆಶ್ರಮದ ಪರಿಸರದಲ್ಲಿ ಬಂಗಾರಮಯವಾದಂತಹ ಜಿಂಕೆಯನ್ನಾಗಿಸಿ, ಯಾರನ್ನ ಮಾರೀಚನನ್ನ ಜಿಂಕೆಯನ್ನಾಗಿಸಿ ಆ ಮಾಯಾಮೃಗವು ಸೀತೆಯ ಮನಸ್ಸನ್ನ ಆಕರ್ಷಿಸುವಂತೆ ಮಾಡಿ, ರಾಮ ಅಂಥ ತನ್ನ ಹೆಂಡತಿಯಾದ ಸೀತೆ ಇಷ್ಟಪಟ್ಟಂತಹ ಜಿಂಕೆಯನ್ನ ತರೋದಕ್ಕೆ ಅಂತ ಹೋದಾಗ ತಾನು ಕಪಟ ಸನ್ಯಾಸಿಯ ರೂಪವನ್ನ ತಾಳಿ ಸೀತೆಯನ್ನ ಅಪಹಾರ ಮಾಡಿಕೊಂಡು ಅಪಹೃತಳಾದಂತಹ ಕದ್ದು ಹೋದಂತಹ ಸೀತೆಯನ್ನ ಹುಡುಕ್ತಾ ರಾಮ ಲಕ್ಷ್ಮಣರು ಎಲ್ಲಿಗೆ ಬಂದಿದ್ದಾರೆ? ಹುಡುಕ್ತಾ ಬಂದಿದ್ದಾರೆ ಋಷಭ ಪರ್ವತ. ರಾಮ ಲಕ್ಷ್ಮಣರು ಧನುರ್ಧಾರಿಗಳಾದ ರಾಮ ಲಕ್ಷ್ಮಣರನ್ನ ನೋಡಿ ಸುಗ್ರೀವ ಹೆದರಿದ, ಬೆಚ್ಚಿ ಬಿದ್ದ. ಆ ನಂತರದಲ್ಲಿ ಸುಗ್ರೀವ ಹೇಳಿದಂತೆ, ಅಪ್ಪ ಆಂಜನೇಯ, ಬಂದಂತಹ ಬಿಲ್ಗಾರರು ಯಾರಪ್ಪ ಅವರು? ಅವ್ರನ್ನ ವಿಚಾರಿಸ್ಕೊಂಡು ಬಾ. ನಾನು ಬಿಲ್ಗಾರರಾದ ರಾಮ ಲಕ್ಷ್ಮಣರ ಹತ್ರಕ್ಕೆ ಹೋಗಿ ರಾಮನಿಗೆ ನಮಸ್ಕಾರ ಮಾಡಿ ನಾನು ಯಾರು ಅಂತ ನನ್ನ ಪರಿಚಯ ಹೇಳಿಕೊಂಡೆ. ನಾನು ಕೇಸರಿ ಮತ್ತು ಅಂಜನಾದೇವಿಯರ ಮಗನಾದ ಆಂಜನೇಯ, ಸುಗ್ರೀವನ ಸಚಿವನಾಗಿದ್ದೇನೆ ಎಂಬುದಾಗಿ ತನ್ನ ಪರಿಚಯವನ್ನ ತಾನು ಕೇಳಿಕೊಂಡೆ ಅನ್ನೋದನ್ನ ಹನುಮಂತ ದೇವರು ಅಲ್ಲಿ ಸೀತಾದೇವಿಗೆ ಕೇಳಿಸುವ ಹಾಗೆ ಎಲ್ಲ ವಿಷಯ ತಿಳಿಸ್ತಾರೆ. ಇಂತಹ ಸುಗ್ರೀವ ಹೆದರ್ಕೊಂಡಿದ್ದಲ್ಲ ರಾಮನನ್ನ ನೋಡಿ. ಆ ಸುಗ್ರೀವನನ್ನ ಸುಗ್ರೀವನನ್ನ ಕರೆದುಕೊಂಡು ಬಂದು ರಾಮದೇವರ ಮುಂದೆ ನಿಲ್ಲಿಸಿ ಭೇಟಿ ಮಾಡಿಸಿ ರಾಮ ಸುಗ್ರೀವರಿಗೆ ಸಖ್ಯವನ್ನ ಮಾಡಿಸಿದೆ. ನಾನು ಮಾಡಿಸಿದ ಮೇಲೆ ಸುಗ್ರೀವ ತನಗೆ ಉಂಟಾದ ತನ್ನ ಅಣ್ಣ ಮಾಡಿದಂತಹ ಮೋಸ, ತನ್ನ ಅಣ್ಣ ಏನ್ ತೊಂದರೆ ಮಾಡಿದ ತನಗೆ ಅನ್ನೋದನ್ನ ಹೇಳಿಕೊಂಡಿದ್ದಾನೆ ರಾಮದೇವರ ಮುಂದೆ. ರಾಮದೇವರು ನಿನ್ನ ಅಣ್ಣನಾದ ವಾಲಿಯನ್ನು ಸಂಹಾರ ಮಾಡಿ ನಿನಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟಿದ್ದಾರೆ. ವಾಲಿ ಪುತ್ರನಾದ ಅಂಗದನನ್ನ ಯುವರಾಜನನ್ನಾಗಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸೀತೆಯನ್ನ ಹುಡುಕ್ತಾ ಇರುವಂತಹ ರಾಮದೇವರಿಗೆ ವಾಲಿ ತನಗೆ ಸಹಾಯ ಮಾಡಿದ ರಾಮನಿಗೆ ಪ್ರತಿಯಾಗಿ ಸಹಾಯ ಮಾಡಬೇಕಾದದ್ದು ತನ್ನ ಕರ್ತವ್ಯ. ಎಂದೆಂದಿಗೂ ಆ ರಾಮನ ಸೇವೆಯನ್ನ ಮಾಡಲೇಬೇಕು. ಅದರಲ್ಲೂ
ಏನು ನಮಗೆ ಯಾರು ಸಹಾಯ ಮಾಡಿರ್ತಾರೋ ಅವರಿಗೆ ಪ್ರತಿಯಾಗಿ ಸಹಾಯ ಮಾಡಲೇಬೇಕು. ನಿನ್ನ ಹೆಂಡತಿಯನ್ನ ಹುಡುಕೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಕಪಿ ಸೈನ್ಯವನ್ನ 4 ದಿಕ್ಕುಗಳಲ್ಲೂ ಕೂಡ ಕಳಿಸಿಕೊಟ್ಟಿದ್ದಾನೆ ಸುಗ್ರೀವ. ಅದರಲ್ಲಿ ಆ ಕಪಿಗಳ ಗುಂಪಿನಲ್ಲಿ ನಾನು, ಅಂಗದ, ಜಾಂಬುವಂತ, ಮೈಂದ, ವಿವಿಧ ಮುಂತಾದಂಥವರು ದಕ್ಷಿಣ ದಿಕ್ಕಿಗೆ ನಾವು ಬಂದಿದ್ದೇವೆ. ದಕ್ಷಿಣ ದಿಕ್ಕಿಗೆ ಬಂದ ಮೇಲೆ ದಕ್ಷಿಣ ಸಮುದ್ರದ ಹತ್ರ ಬಂದ್ವಿ. ದಕ್ಷಿಣ ಸಮುದ್ರದಿಂದ 100 ಯೋಜನ ದೂರದಲ್ಲಿರ್ತಕ್ಕಂತಹದ್ದು ಲಂಕಾಪಟ್ಟಣ. ಈ ಲಂಕಾಪಟ್ಟಣಕ್ಕೆ ಬರುವ ಧೈರ್ಯವನ್ನ ಯಾರೂ ಮಾಡಲಿಲ್ಲ. ಮತ್ತೆ ಅಷ್ಟು ದೂರ ಹಾರುವ ಸಾಮರ್ಥ್ಯವೂ ಯಾರಿಗೂ ಇರಲಿಲ್ಲ. ನನ್ನನ್ನ ಈ ಲಂಕಾಪಟ್ಟಣಕ್ಕೆ ಹಾರುವುದಕ್ಕೆ ಸಮರ್ಥ ಅಂತ ಮೊದಲೇ ಮನಗಂಡಿರ್ತಕ್ಕಂತಹ ರಾಮದೇವರು ತಾವು ನನಗೆ ಈ ಉಂಗುರವನ್ನ, ಸೀತೆಯನ್ನ ಕಂಡಾಗ ಈ ಉಂಗುರವನ್ನ ಕೊಡು ಅಂತ ಕೊಟ್ಟಿದ್ರು. ಅಮ್ಮ, ಈ ಸೀತೆಯನ್ನು ಇದು ಉಂಗುರವನ್ನ ಸ್ವೀಕಾರ ಮಾಡ್ರಿ ಅಂತ ಸೀತಾದೇವಿಗೆ ಆ ಉಂಗುರವನ್ನ ಕೊಡ್ತಾ ಇದ್ದಾರೆ. ಆಶ್ಚರ್ಯ ಆಯ್ತಂತೆ ಸೀತಾದೇವಿಗೆ. ನನಗೆ ರಾಮದೇವರು ನಿಮ್ಮನ್ನ ಭೇಟಿ ಮಾಡಿ ಉಂಗುರವನ್ನು ಕೊಡು ಅಂತ ಹೇಳಿಕೊಟ್ಟಿದ್ದಾರೆ ಎಂದಾಗ ಸೀತಾದೇವಿಗೆ ಆಶ್ಚರ್ಯ ಆಯಿತು. ತಲೆ ತಗ್ಗಿಸಿದ್ದ ಸೀತಾ ರಾಮನ ಗುಣಗಾನವನ್ನ ಕೇಳಿ ಮುಖವನ್ನ ಎತ್ತಿ ನೋಡಿದ್ರಂತೆ. ಎಲ್ಲಿಂದ ಬರ್ತಾ ಇದೆ ಧ್ವನಿ? ಹಿಂದೆ ನೋಡಿದ್ಲು, ಮುಂದೆ ನೋಡಿದ್ಲು, ಎಡಕ್ಕೆ ನೋಡಿದ್ಲು, ಬಲಕ್ಕೆ ನೋಡಿದ್ಲು, ಕೆಳಗೆ ನೋಡಿದ್ಲು, ಎಲ್ಲೂ ಇಲ್ಲ. ಮೇಲೆ ನೋಡಿದ್ರೆ ವೃಕ್ಷದ ಮೇಲೆ ಕೂತಂತಹ ಒಂದು ಕೋತಿ ರಾಮನ ಗುಣಗಾನ. ತತಃಶಾಖಾಂತರೇ ಲೀನಂ ದೃಷ್ಟ್ವಾ, ವೃಕ್ಷದಲ್ಲಿ ತನ್ನನ್ನ ತಾನು ಬಚ್ಚಿಟ್ಟುಕೊಂಡು ರಾಮನ ಗುಣವನ್ನ ಗಾನ ಮಾಡಿದ ಕೋತಿಯನ್ನು ನೋಡಿದಂತ ಸೀತಾದೇವಿ ನೋಡಿದ ಮೇಲೆ ರೋಮಾಂಚಿತಳಾದಳು. ಆಶ್ಚರ್ಯ ಆಯಿತು. ಯಾವ ರಾಕ್ಷಸ ರಾಜ್ಯದಲ್ಲಿ ನನ್ನ ಪತಿಯ ಗುಣಗಾನ ಮಾಡ್ತಾ ಇದೆಯಲ್ಲ ಕವಿ, ಈ ಕವಿ ಯಾರಿದು? ಯೋಚನೆ ಮಾಡಿದಂತೆ ಆಶ್ಚರ್ಯವೂ ಆಯಿತು, ಭಯವೂ ಆಯ್ತು. ಯಾಕೆ ಭಯ ಆಯಿತು? ರಾಕ್ಷಸರು ಮಾಯಾವಿಗಳು. ಆ ಹಿಂದಿನ ದಿನ ರಾವಣ ಪರಿವಾರ ಸಮೇತನಾಗಿ ನನ್ನ ಹತ್ರ ಬಂದು ನೀನು ನನ್ನವಳಾಗು ಅಂತ ಕೇಳಿ ಹೋಗಿದ್ದಾನೆ. ನಾನು ತಿರಸ್ಕಾರ ಮಾಡಿದ್ದೇನೆ. ಈಗ ಅದಕ್ಕೆ ರೂಪಾಂತರದಲ್ಲಿ ರಾವಣ ಏನಾದ್ರೂ ಬಂದನೋ ಏನೋ, ಕಪಿಯ ರೂಪದಲ್ಲಿ ಬಂದದ್ದು ರಾವಣನೇ ಏನೋ ಎಂಬುದಾಗಿ ಹೀಗೆ ವಿಚಾರ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ಭಯದಿಂದಾಗಿ ರಾಮನಾಮವನ್ನ ಗಾನ ಮಾಡ್ತಾ ಅಳ್ತಾ ಇದ್ದಾಳೆ. ರಾಮ ರಾಮೇತಿ ದುಃಖಾರ್ಥ ಲಕ್ಷ್ಮಣೇತಿ ಚ ಭಾಮಿನಿ ರುರೋಧ ಬಹುಧಾ ಸೀತಾ ಮಂದಂ ಮಂದಸ್ವರ ಸತಿ. ರಾಮ 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 ಲಕ್ಷ್ಮಣ ನನ್ನನ್ನ ಕಾಪಾಡಿ ಎಂಬುದಾಗಿ ರಾಮನಾಮವನ್ನ ಪದೇ ಪದೇ ಹೇಳ್ಕೊಂಡು ದುಃಖ ಪಡ್ತಾ ಇದ್ದಾಳೆ. ಲಕ್ಷ್ಮಣ, ನಿನ್ನ ಅಣ್ಣನಿಗೆ ಹೇಳು, ನನ್ನನ್ನ ಈ ತೊಂದರೆಯಿಂದ ಕಾಪಾಡು ಎಂಬುದಾಗಿ ಹೇಳು ಎಂಬುದಾಗಿ ಈ ತರ ಸೀತಾದೇವಿ. ಆಮೇಲೆ ಸೀತಾದೇವಿ ತಾವೇ ಸಮಾಧಾನ ಮಾಡ್ಕೊಂಡ್ರಂತೆ. ಸಮಾಧಾನ ಮಾಡಿಕೊಂಡು, ನಾನು ಇದು ಕಾಣ್ತಾ ಇರುವಂತಹ ಈ ಸನ್ನಿವೇಶ ಇದು ಕನಸೋ ಅಥವಾ ನನಸೋ, ನಿಜವೋ ಅಥವಾ ಕನಸು ನಾನು ಕಾಣ್ತಾ ಇದ್ದು, ಸ್ವಪ್ನೇ ಮಯಾಯಂ ನಿಕಟೋಕ್ತ ದೃಷ್ಟ, ನಾ ಕನಸಲ್ಲಿ ಕಂಡಿರ್ಬೇಕು, ನಾನೇ ದುಃಖ ಪಡಬೇಕು. ಆಮೇಲೆ ಒಂದು ಕ್ಷಣ ಕಾಲ ಯೋಚನೆ ಮಾಡಿದ್ರು. ಸ್ವಪ್ನ ಅಲ್ಲ, ಇದು ನಿಜವೇ. ನಾನು ಈ ಕಾಣ್ತಾ ಇರ್ತಕ್ಕಂಥದ್ದು ರಾಮನ ಗುಣಗಾನವನ್ನ ಇದುವರೆಗೂ ಕೇಳಿದ್ದಲ್ಲ ಒಂದು ಕಪಿಯ ಬಾಯಿಯಿಂದ, ಅದು ನಿಜ. ಮತ್ತೆ ಕಂಡಿರುವ ಕಪಿ, ಈ ಕಪಿ ರಾವಣನೋ ಏನೋ ಅನ್ನೋ ಸಂದೇಹ ಇನ್ನೂ ಇದೆ. ಆದ್ರೆ ನಾನು ಕನಸು ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾನು ರಾಕ್ಷಸರ ರಾಜ್ಯದಲ್ಲಿ ಇದ್ದು ನಾನು ನಿದ್ದೆ ಹೇಗೆ ತಾನೇ ಮಾಡ್ಲಿಕ್ಕೆ ಸಾಧ್ಯ? ನಿದ್ದೆ ಮಾಡಿದವರಿಗೆ, ನಿದ್ದೆ ಹೋಗುವವರಿಗೆ ಕನಸು ಬೀಳುವಂಥದ್ದು. ನನಗೆ ಕನಸನ್ನ ನಾನು ಕಂಡಿಲ್ಲ, ನಾನು ಕಂಡದ್ದು ನಿಜವೇ ಅಂತ ತಿಳಿದು ನಮೋಸ್ತು ವಾಚಸ್. ಆನಂತರ ರಾಮೇತಿ ರಾಮೇತಿ ಸದೈವ ಬುದ್ಧ ವಿಚಿತ್ಯವಾಗ ಬ್ರುವತಿ ತಮೇವ ತಸ್ಯಾನುರೂಪಾಂಚ ಕಥಾಂಚ ತಮರ್ಥಂ ಏವಂ ಪ್ರಪಶ್ಯಾಮಿ.
ರಾಮನಾಮವನ್ನ ಗಾನ ಮಾಡಿ ಆ ಕಪಿಯನ್ನು ರಾಮನನ್ನ ಕುರಿತು ಇದುವರೆಗೂ ರಾಮನ ಬಗ್ಗೆನೇ ಹೊಗಳುತ್ತಲ್ಲ, ಆ ಕಪಿ ನಿಜವಾದ ಕಪಿಯೋ ರಾಮನ ಕಡೆಯಿಂದ ಬಂದದ್ದು ಅಥವಾ ರಾವಣನ ಏನೋ ಅದರ ಹತ್ರ ಒಂಚೂರು ಮಾತಾಡಿ ಬಿಡೋಣ ಅಂತ ಅನಿಸ್ತು. ಆಗ ನಮೋಸ್ತು ಆ ಸಂದರ್ಭದಲ್ಲಿ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ, ಇಂದ್ರದೇವರಿಗೆ, ಬ್ರಹ್ಮದೇವರಿಗೆ, ಅಗ್ನಿದೇವರಿಗೆ ಇವರೆಲ್ಲರೂ ಕೂಡ ಮೊರೆ ಹೋಗ್ತಾ ಇದ್ದಾರಂತೆ. ಸೀತಾಕೃತಿ ಮೊರೆ ಹೋಗಿ ಹೇಳ್ತಾ ಇದ್ದಾರೆ, ಈ ಕಪಿ ಹೇಳುತ್ತು ನಿಜವೇ ಆಗಲಿ, ವನೌಕಸ ತಚ್ಚ ತಥಾಸ್ತು ನಾಣ್ಯಥ. ಈ ಕಪಿ ಹೇಳಿದಂತೆ ಎಲ್ಲವೂ ಕೂಡ ಒಳ್ಳೆಯದೇ ಆಗಲಿ, ಸತ್ಯವೇ ಆಗಲಿ, ಇದು ರಾಮನ ದೂತನೇ ಆಗಿರ್ಲಿ ಹೊರತು ಇದು ಮಾಯಾವಿಯಾದಂತಹ ರಾವಣ ಈ ಕಪಿ ರೂಪದಿಂದ ಬಂದಿರುವುದು ಬೇಡ ಅಂತ ಎಲ್ಲ ಯೋಚನೆ ಮಾಡಿದೆ ಸೀತಾಕೃತಿ. ಸೀತಾಕೃತಿ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಯಾವ ಹನುಮಂತ ದೇವರು ಏನು ಮಾಡಿದ್ದಾರೆ, ಇದರಿಂದ ವೃಕ್ಷದಿಂದ ಕೆಳಗಿಳಿದರು. ವೃಕ್ಷದಿಂದ ಕೆಳಗಿಳಿದು ಸೀತಾದೇವಿಗೆ ನಮಸ್ಕಾರ ಮಾಡಬೇಕು ಅಂತ ಸೀತಾದೇವಿ ಹತ್ರ ಹೋಗಿದ್ದಾರೆ. ಆಗ ಕಾಮಪ್ರವೀ ಮಹಾತೇಜ ಶಿರಸ್ಸಂಜಲಿ ಮಾಧಾಯ ಸೀತಾಂಬಧುರಯಾಗಿರ, ಎರಡು ಕೈಗಳನ್ನ ಎತ್ತಿ ತಲೆ ಮೇಲೆ ಹಿಡ್ಕೊಂಡು ಜೋಡಿಸಿ ಮೂರ್ಧನ್ಯೇ ಶೊಂಜಲಿಮ್ಮೆ ಅಂತ ಕೈಗಳನ್ನ ಜೋಡಿಸಿ ಹನುಮಂತ ದೇವರಿಗೆ ಹನುಮಂತ ದೇವರು ಸೀತಾದೇವಿಗೆ ನಮಸ್ಕಾರ ಮಾಡಿದಾಗ ವಿನೀತನಾದ ನೀತಿವಂತನಾದ ಹನುಮಂತನ ನಮಸ್ಕಾರ ಮಾಡಿದ್ದನ್ನು ನೋಡಿ ಸೀತಾದೇವಿಗೆ ಸ್ವಲ್ಪ ಭಯವಾಗಿ ಕೇಳ್ತಾ ಇದ್ದಾರೆ, ಕಾತ್ವಂ ಭವ, ನೀನ್ ಯಾರಪ್ಪ, ಕಿಮರ್ಥಂ ತವನೇ, ನೀನ್ ಯಾರು? ಆವಾಗ ಹನುಮಂತ ದೇವರು ಹೇಳಿದ್ರು, ನಾನು ರಾಮನ ದೂತ, ಸುಗ್ರೀವನ ಸಚಿವ ನಾನು. ಅಮ್ಮ, ನಿಮಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ನೀವ್ಯಾರ, ಯಾಕೆ ಅಳ್ತಾ ಇದ್ದೀರಿ? ನಿಮ್ಮ ಕಣ್ಣಿನಿಂದ ಯಾಕೆ ಈ ದುಃಖದ ಅಶ್ರುಗಳು, ಕಣ್ಣೀರು ಯಾಕೆ ಸುರಿಸ್ತಾ ಇದ್ದೀರಿ? ನಿಮ್ಮನ್ನ ನೋಡಿದ್ರೆ ಸಾಮಾನ್ಯಳಾದಂತಹ ಮಹಿಳೆ ಅಂತ ಅನಿಸ್ತಾನೆ ಇಲ್ಲ. ಒಬ್ಬ ರಾಜನ ಮಗಳು, ಒಬ್ಬ ರಾಜನ ಮಡದಿ, ಪಟ್ಟದ ರಾಣಿ ಆಗಿರಬೇಕು. ಮಹಿಷಿ ಭೂಮಿಪಾಲಸ್ಯ ರಾಜಕನ್ಯಾಸಿನಿ ಮತ. ರಾವಣ ಜನಸ್ಥಾನದಿಂದ ಅಪಹಾರ ಮಾಡಿಕೊಂಡಂತಹ ರಾಮನ ಮಡದಿಯಾದ ಸೀತಾದೇವಿಯನ್ನು ನೀವು ವಾಚ ಹೇಳಿ, ನೀವ್ ಯಾರು ಅಂತ ಹೇಳಿ ಅಂತ ಹೀಗೆ ಕೇಳಿದಾಗ ಸೀತಾದೇವಿ ಅಂತ ಇದ್ದಾರಂತೆ, ನೋಡಪ್ಪ, ನಾನು ಜನಕನ ಸೊಸೆ, ಜನಕನ ಮಗಳು ಯಾವ ದಶರಥ ಮಹಾರಾಜನಿಗೆ ಸೊಸೆಯಾಗಬೇಕು, ರಾಮಚಂದ್ರನ ಮಡದಿಯಾದಂಥವಳು ನನ್ನನ್ನು ಸೀತಾ ಎಂಬುದಾಗಿ ಕರೀತಾ ಇದ್ದಾರೆ. 12 ವರ್ಷಗಳ ಕಾಲ ಮದುವೆಯಾಗಿ 12 ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ರಾಮಚಂದ್ರ ದೇವರ ಜೊತೆಗೆ ನಾನು ಸಾಂಸಾರಿಕ ಜೀವನವನ್ನು ನಡೆಸಿದೆ. 13ನೇ ವರ್ಷದಲ್ಲಿ ರಾಜನಾದಂತಹ ದಶರಥ ತನ್ನ ಹಿರಿಯ ಮಗನಾದ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ರಾಜ್ಯದಲ್ಲೆಲ್ಲ ಘೋಷಣೆಯನ್ನು ಕೂಡ ಮಾಡಿದ. ರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳೂ ನಡೆದಿತ್ತು. ಅಂತ ಸಂದರ್ಭದಲ್ಲಿ ಕೈಕೇಯಿ ನಾಮ ಭರ್ತಾರಂ ಇದಂ ವಚನ ಬ್ರವೀತ್, ಪುರೋಹಿತರು ಬಂದಿದ್ದಾರೆ, ಎಲ್ಲ ವ್ಯವಸ್ಥೆಗಳೆಲ್ಲ ಆಗಿದೆ, ಪಟ್ಟಾಭಿಷೇಕಕ್ಕೆ ಬೆಳಗಾದ್ರೆ ಪಟ್ಟಾಭಿಷೇಕ ಆಗಬೇಕು. ಕೈಕೇಯಿ ಅಂತಕ್ಕಂತಹ ರಾಜನ ಮಡದಿ ಏನು ಮಾಡಿದ್ರು, ರಾಜನಾದಂತಹ ದಶರಥ ಮುಂದೆ ಹೇಳಿದ್ರು, ರಾಮನು ಯುವರಾಜನಾದರೆ ನಾನು ಏನೋ ತಿನ್ನೋದಿಲ್ಲ, ಏನೋ ಕುಡಿಯೋದಿಲ್ಲ, ನಾನು ಹೀಗೆ ನಿರಶನ ವ್ರತವನ್ನ ಮಾಡಿಕೊಂಡು ದೇಹತ್ಯಾಗ ಮಾಡಿಬಿಡ್ತೇನೆ. ರಾಮ ರಾಜನಾಗ್ಕೂಡುದು, ರಾಮ ವನವಾಸ ಮಾಡ್ಬೇಕು. ಸಚ್ಚೆಯನ್ನ ವಿಧದಂ ಕಾರ್ಯಂ, ಮತ್ತೆ ಹಿಂದೆ
ನೀವು ಯುದ್ಧಕ್ಕೆ ಹೋದಾಗ ನಿಮ್ಮ ಜೊತೆಗೆ ನಾನು ಬಂದಿದ್ದೆ, ಆಗ ನೀವು ನನಗೆ ವರ ಕೊಟ್ಟಿದ್ರಿ. ಆ ವರವನ್ನ ನಾನು ಇವತ್ತು ಕೇಳ್ತಾ ಇದ್ದೀನಿ. ಬೇಕಾದಾಗ ಕೇಳ್ತೀನಿ ಅಂತ ಹೇಳಿದ್ರಿ, ಇವತ್ತು ಆ ವರ ಕೇಳ್ತಾ ಇದ್ದೀನಿ. ರಾಮ ರಾಜನಾಗಬಾರ್ದು, 14 ವರ್ಷ ವನಕ್ಕೆ ಹೋಗ್ಬೇಕು. ನನ್ನ ಮಗನಾದಂತಹ ಯಾವ ಭರತ ಅವನು ಅಯೋಧ್ಯೆಯನ್ನು ಆಳಬೇಕು. ಹೀಗೆ ಕೇಳಿದಂತಹ ಸಂದರ್ಭದಲ್ಲಿ ದಶರಥ ಮಹಾರಾಜ ಈ ಮಾತನ್ನ ಕೇಳಿ ಮೂರ್ಛಿತನಾಗ್ತಾನೆ. ಕಡೆಗೆ ಈ ವಿಷಯ ಕೈಕೇಯಿಯಿಂದಲೇ ಗೊತ್ತಾಯ್ತು ರಾಮದೇವರಿಗೆ. ರಾಮದೇವರು ಪಟ್ಟಾಭಿಷೇಕಕ್ಕೋಸ್ಕರವಾಗಿ ಸಿದ್ಧವಾದ ಯಾವ ಆ ಕೌಶೇಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ರು, ರೇಷ್ಮೆ ಮಡಿ ಉಟ್ಕೊಂಡಿದ್ರಲ್ಲ, ಅದನ್ನು ಬಿಟ್ಟು ನಾರು ಬಟ್ಟೆಯನ್ನ ತೊಟ್ಟುಕೊಂಡು ವನಕ್ಕೆ ಹೊರಡೋದಕ್ಕೆ ಸಿದ್ಧರಾದರು. ತನ್ನ ಮಡದಿಯಾದಂತಹ ನನ್ನನ್ನ ತಾಯಿಯಾದ ಕೌಸಲ್ಯ ಸುಪರ್ತಿಗೆ ನೀಡ್ತಾ ಇದ್ದಾರೆ. ಆಗ ಪತಿವ್ರತೆ ಅಂತ ಹೇಳಿದ್ರೆ ಪತಿಯ ಹೆಜ್ಜೆಯನ್ನು ಅನುಸರಿಸಿ ನಡೀತಕ್ಕಂಥವಳು ಪತಿವ್ರತೆ. ಆದ್ದರಿಂದ ನಾನು ನಿಮ್ ಜೊತೆಗೆ ಬರ್ತೇನೆ ಅಂತ ನಾನು ರಾಮನ ಜೊತೆಗೆ ವನವಾಸಕ್ಕೆ ಸಿದ್ಧಳಾದೆ. ಅಣ್ಣನ ನೆರಳಿನಂತೆ ಇರುವಂತಹ ನನ್ನ ವೈದನಾದಂತಹ ಲಕ್ಷ್ಮಣನು ಕೂಡ ನಮ್ಮ ಜೊತೆಗೆ ವನವಾಸಕ್ಕೆ ಬಂದ. ಹೀಗೆ ಬಂದು ನಾವು ಜನಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಹಿಂದಿನ ಕಥೆ ಎಲ್ಲವನ್ನು ಕೂಡ ಸೀತಾದೇವಿ ನನ್ನನ್ನ ರಾವಣ ಅಪಹಾರ ಮಾಡಿ ಇಲ್ಲಿಗೆ ತಂದಿಟ್ಟಿದ್ದಾನೆ ಈ ಅಶೋಕವನದಲ್ಲಿ. 12 ತಿಂಗಳ ಕಾಲ ನನಗೆ ಅವಕಾಶ ಕೊಟ್ಟ, ನೀನು ನನ್ನವಳಾಗು ನನ್ನವಳಾಗು ನನ್ನವಳಾಗು. ಅದರಲ್ಲಿ ಈಗಾಗಲೇ ಏನಾಗಿದೆ, 10 ತಿಂಗಳುಗಳು ಕಳೆದು ಹೋಗಿದೆ. ಇನ್ನು ಉಳಿದದ್ದು 2 ತಿಂಗಳು. ಆ 2 ತಿಂಗಳ ಒಳಗೆ ಮನಸ್ಸನ್ನ ಬದಲಾಯಿಸಿ ನಾನು ಅವನ ವಶಾಳಾಗದೆ ಹೋದ್ರೆ ಅವನು ನನ್ನನ್ನ ನಾಶಪಡಿಸಿ ಬಿಡುತ್ತಾನೆ. ತೋಮಾಸೋ ತೇನ ಮೇಕಾನೋ ಜೀವಿತ ಅನುಗ್ರಹ ಕೃತಃ. ಆದ್ದರಿಂದ ನೀನು ಏನಪ್ಪಾ ಕಪಿ, ನೀನು ರಾಮನ ದೂತ ಅಂತ ಹೇಳ್ಕೊಳ್ತಾ ಇದ್ದಿ. ನನ್ನ ಎಲ್ಲ ವಿಷಯವನ್ನ ಕೇಳಿ ತಿಳ್ಕೊಂಡಿದ್ದಿ. ನೀನು ರಾಮನ ದೂತ ಅನ್ನೋದಕ್ಕೆ ರಾಮನ ಪರಿಚಯ ನನಗೆ ಹೇಳು ನೋಡೋಣ. ನಾನು ನಿನ್ನನ್ನು ಪೂರ್ಣವಾಗಿ ನಂಬಬೇಕಲ್ಲ. ರಾಮನ ಎಲ್ಲ ಇಡೀ ಶರೀರದ ವರ್ಣನೆಯನ್ನೇ ಹನುಮಂತ ದೇವರು ಮಾಡಿಬಿಡ್ತಾರೆ. ಆ ಶರೀರದ ವರ್ಣನೆಯನ್ನ ಮಾಡಿದಾಗ ಸಂತೋಷವಾಗ್ತದೆ. ನಿಜವಾಗಲೂ ಕೂಡ ಕಪಿರೂಪದ ಮಾಯಾವಿಯಾದ ರಾವಣ ಕಪಿರೂಪದಲ್ಲಿ ಬಂದವನಲ್ಲ, ರಾಮನ ದೂತನಾಗೇ ಬಂದಿರತಕ್ಕಂತಹ ಸುಗ್ರೀವ ಸಚಿವನಾದಂತಹ ಆಂಜನೇಯ ಇವನು ರಾಮನ ದೂತ, ರಾಮನ ಭಕ್ತ ಅನ್ನೋದನ್ನ ಮನಗಾಣ್ತಾರೆ ಸೀತಾದೇವಿ. ಹೇಳ್ತಾರೆ ಹನುಮಂತ ದೇವರು, ರಾಮದೇವರ ಸಂದೇಶವನ್ನು ಹೊತ್ತುಕೊಂಡು ಅವರ ದೂತನಾಗಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ದಶರಥ ಪುತ್ರನಾದಂತಹ ರಾಮದೇವರು ನಿನ್ನ ಯೋಗಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾ ಅಂತ ಹೇಳಿ ನನ್ನ ಕಳಿಸಿದ್ದಾರೆ. ಲಕ್ಷ್ಮಣ, ನಿಮ್ಮ ಮೈದ ನಿಮಗೆ ನಮಸ್ಕಾರವನ್ನು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಜನಾದಂತಹ ಯಾವ ಸುಗ್ರೀವ ಅವರು ಕೂಡ ನಿಮ್ಮ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಾ ಅಂತ ಹೇಳಿ ನನ್ನ ಕಳಿಸಿದ್ದಾರೆ. ಈ ರೀತಿಯಾಗಿ ಹನುಮಾನಪಿ ದುಃಖಾರ್ಥ ಭಯಮೋಹಿತಾನುವಂದತ. ಹನುಮಂತ ದೇವರು ಇಷ್ಟೆಲ್ಲ ಹೇಳಿ ಸೀತಾದೇವಿಗೆ ನಮಸ್ಕಾರ ಮಾಡಿದ್ದಾರೆ. ಸೀತಾದೇವಿ ಹನುಮಂತ ದೇವರು ಹೇಳಿದ ಎಲ್ಲ ರಾಮನ ಪರಿಚಯವನ್ನ ಕೇಳಿ ಅವರು ಕಡೆಗೆ ಖಾತ್ರಿ ಮಾಡಿಕೊಂಡ್ರ. ಸಾಧುನ ಅಲ್ಲಿ ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ರಾಮನ ಪರಿಚಯವನ್ನು ಹನುಮಂತ ದೇವರು ಏನ್ ಹೇಳಿದ್ರು? ಸಾಧೂನ ಉಪಕಾರಜ್ಞ, ಸಜ್ಜನರಿಗೆ ಸದಾ ಉಪಕಾರ ಮಾಡುವುದರಲ್ಲಿ ಸಿದ್ಧನಾಗಿರ್ತಾನೆ. ಜ್ಞಾನಿಗಳನ್ನ, ಬ್ರಹ್ಮಜ್ಞಾನಿಗಳನ್ನ ವಿಶೇಷವಾಗಿ ಅವರ ಸೇವಾವನ್ನು ಮಾಡ್ತಕ್ಕಂಥವ್ರು. ಇದೆಲ್ಲವೂ ಕೂಡ ರಾಮನ ಲಕ್ಷಣವಾಗಿದೆ ಎಂಬುದಾಗಿ ಜೀವ ಇಡೀ ಮಾನವ ಸಮೂಹವನ್ನ, ದುಃಖಿತರ ದುಃಖವನ್ನ ನಿವಾರಣೆ ಮಾಡಿ ಮಾನವರನ್ನ ಕಾಪಾಡುವವನು. ಅಷ್ಟೇ ಅಲ್ಲ,
ಪ್ರತಿಯೊಂದು ಜೀವರಾಶಿಗಳ ರಕ್ಷಣೆಯನ್ನು ಮಾಡತಕ್ಕಂಥವನು ರಾಮ ಎಂಬುದಾಗಿ ರಾಮನ ಸಕಲ ವಿಧವಾದಂತಹ ವರ್ಣನೆಗಳನ್ನ ಹನುಮಂತ ದೇವರು ಮಾಡಿದಾಗ ಅದನ್ನು ಕೇಳಿ ಭ್ರಾತ್ರ ತಸ್ಯ ದ್ವೈಮಾತ್ರ ಸೌಮಿತ್ರಿ ಅಪರಾಜಿತ ಅನುರಾಗೇಣ ರೂಪೇಣ. ಅಮ್ಮ ಇನ್ನು ರಾಮನ ಮೈಬಣ್ಣ ಹೇಳ್ತೇನೆ. ರಾಮ ನೀಲಮೇಘಶ್ರಾವನಾಗಿದ್ದಾನೆ. ಬಂಗಾರದ ಮತ್ತೆ ಅವನ ಸಹೋದರ ಇದ್ದಾನಲ್ಲ ಲಕ್ಷ್ಮಣ. ಈ ಲಕ್ಷ್ಮಣ ಅಣ್ಣನಿಗೆ ಎಲ್ಲ ರೀತಿಯಿಂದಲೂ ಕೂಡ ಅಣ್ಣನ ನೆರಳಿನಂತೆ ಅಣ್ಣನನ್ನ ಹೋಲ್ತಾ ಇದ್ದಾನೆ. ಇಂತಹ ರಾಮ ಲಕ್ಷ್ಮಣರು ನಿನ್ನನ್ನ ಹುಡುಕ್ತಾ 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 ಬಂದಾಗ ಋಷ್ಯಮೂಕಸ್ಯ ಪೃಷ್ಠೇತು ಬಹುಪಾದಪ ಸಂಕುಲೇ. ಋಷ್ಯಮೂಕ ಪರ್ವತದಲ್ಲಿ ಬಂದಿದ್ದಾರೆ. ಋಷ್ಯಮೂಕ ಪರ್ವತ ಅಂತಕ್ಕಂಥದ್ದು ಅದು ಕಿಷ್ಕಿಂಧ. ಋಷ್ಯಮೂಕ ಪರ್ವತದಲ್ಲಿ ಅದರ ಆಸುಪಾಸಿನಲ್ಲಿ ಇರ್ತಕ್ಕಂಥದ್ದು ಯಾವ ನಮ್ಮ ವಾಸಸ್ಥಾನ. ಸತವು ದೃಷ್ಟವು ನರವು ವ್ಯಾಘ್ರವು. ಉಳಿದದ್ದೆಲ್ಲ ಕಥೆಯನ್ನು ಈಗಾಗಲೇ ಹಿಂದೆ ಏನು ಹೇಳಿತ್ತು ಅಷ್ಟು ಕಥೆಯನ್ನ ಇಲ್ಲಿ ಮತ್ತೆ ಹನುಮಂತ ದೇವರು ಸೀತಾದೇವಿ ಮುಂದೆ ಹೇಳಿದರು. ಸುಗ್ರೀವ ನಮ್ಗೆ ಆದೇಶ ಮಾಡಿದ್ದ ಏನು, ಸೀತೆ ಎಲ್ಲಿದ್ದಾಳೆ ಅಂತ ಸುದ್ದಿ ತರಬೇಕು ನಮಗೆ. ಸೀತಾದೇವಿಯನ್ನು ತರಲಿಕ್ಕೆ ಆಗದೆ ಹೋದ್ರು ಸೀತೆ ಎಲ್ಲಿದ್ದಾಳೆ ಅಂತ ಸುದ್ದಿ ಆದ್ರೂ ತರಬೇಕು ಅಂತ ನಮಗೆ ಆದೇಶ ಮಾಡಿದ ಸುಗ್ರೀವ. ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಏನು ಮಾಡಿದ್ದೇವೆ, ಸೀತಾದೇವಿಯನ್ನು ಹುಡುಕ್ತಾ ಹುಡುಕ್ತಾ ನಿನ್ನನ್ನು ಹುಡುಕ್ತಾ ಬಂದ್ವಿ. ನೀನ್ ಇಲ್ಲಿದ್ದೆ ಅಂತ ರಾಮದೇವರಿಗೆ ಗೊತ್ತಿಲ್ಲ, ನಮಗೆ ಹೆಂಗ್ ಗೊತ್ತಾಯ್ತು? ದಾರಿಯಲ್ಲಿ ಜಟಾಯು ಇದ್ದಾನಲ್ಲ, ಜಟಾಯುವಿನ ಮೂಲಕವಾಗಿ ನಮಗೆ ಇಲ್ಲಿರುವಂತಹದ್ದು ವಿಷಯ ಗೊತ್ತಾಯಿತು. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನನ್ನನ್ನ ರಾಮನ ದೂತ ಅಂತ ಹೇಳಿ ನೀನು ನಂಬಬೇಕು ಎಂಬುದಾಗಿ ಆ ಎಲ್ಲವನ್ನು ಕೂಡ ಹೇಳಿದ್ದಾರೆ ಹನುಮಂತ ದೇವರು. ಆನಂತರದಲ್ಲಿ ವಾನರೋಹಂ ಮಹಾಭಾಗೇ ದೂತೋ ರಾಮಸ್ಯ ಧೀಮತಃ. ನಾನು ರಾಮನ ದೂತರಾಗಿದ್ದೇನೆ, ತಗೋಮ್ಮ, ನಿನಗೆ ಇನ್ನೂ ಮನವರಿಕೆ ಆಗ್ಬೇಕಲ್ಲ. ರಾಮನಾಮ ಅಂಕಿತಂಚೇದಂ ಪಶ್ಯ ದೇವಿ ಅಂಗುಲೀಯಕಂ. ರಾಮನ ಹೆಸರು ಇರತಕ್ಕಂತಹ ಈ ಉಂಗುರವನ್ನು ಸ್ವೀಕಾರ ಮಾಡ್ರಿ ಅಂತ ಆ ಉಂಗುರವನ್ನು ಕೊಟ್ಟಿದ್ದರು. ಅಂತಹ ಆ ಯಾವ ರಾಮದೇವರು ಕೊಟ್ಟಂತಹ ಅಂಗುಲೀಯಕವನ್ನ ಸೀತಾದೇವಿ ಹನುಮಂತನಿಂದ ಪಡೆದು ನೋಡ್ತಾ ಇದ್ದಾರೆ. ನೋಡಿದ್ರೆ ಓ ಇದು ಸರಿಯಾದದ್ದು, ರಾಮನ ದೂತನೇ ಹೌದು ಇವನು. ಇತ್ಯುಕ್ತ್ವಾ ರಾಮನಾಮಾಂಕಂ ಸಪ್ರಾದಾತ್ ಅಂಗುಲೀಯಕಂ ಜಗ್ರಾಹ ಸಾನುರಾಗಾತ್ತಂ ತದ್ರಾಮ ರಾಮಮಾಗತಂ ಅಂತಾರೆ ನಾರಾಯಣ ಪಂಡಿತಾಚಾರ್ಯ. ರಾಮನ ಹೆಸರಿದ್ದ ಉಂಗುರವನ್ನ ಸೀತಾದೇವಿ ಕೊಟ್ಟಾಗ ಅದನ್ನ ನೋಡಿ ತನ್ನ ಪತಿಯಾದ ರಾಮನೇ ಬಂದ್ಬಿಟ್ಟೋ ಏನೋ. ಯಾಕೆ ಉಂಗುರ ನೋಡ್ತಾ ಇದ್ದಂಗೆ ನಾವು ಯಾವುದನ್ನ ತುಂಬಾ ಅಪೇಕ್ಷೆ ಪಡ್ತಾ ಇರ್ತೇವೋ, ಯಾವುದನ್ನ ತುಂಬಾ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತೇವೋ ಅಂಥ ವಸ್ತುವಿಗೆ ಸಂಬಂಧಪಟ್ಟದ್ದು, ಅಂಥ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಯಾವ್ದಾದ್ರು ಒಂದು ವಸ್ತು ನಮಗೆ ದೊರಕಿದ್ರೆ ಅವರೇ ಬಂದ್ರೇನೋ ಅನ್ನೋ ರೀತಿಯಲ್ಲಿ ಮೈ ಮರೆತು ಬಿಡ್ತೇವೆ. ಹಾಗೆ ಸೀತಾದೇವಿ ಮೈ ಮರೆತು ಭಕ್ತಿಯಿಂದ ಆ ಉಂಗುರವನ್ನು ಸ್ವೀಕಾರ ಮಾಡಿದ್ರಂತೆ. ನಂಬಿಕೆ ಮೂಡಿತು ಸೀತಾದೇವಿಗೆ, ಪ್ರತ್ಯಯ ಬಂತು, ನಂಬಿಕೆ ಬಂತು. ಕಪಿಶ್ರೇಷ್ಠ, ನೀನು ಮಹಾವೀರ, ನೀ ಮಹಾವೀರ, ನಾನು ನಂಬಿದೆ. ರಾಮದೇವರ ದೂತ ನೀನು, ಅದನ್ನೂ ನಾನು ನಂಬಿದ್ದೇನೆ. ಬಹಳ ಬುದ್ಧಿವಂತನಾಗಿದ್ದೆ. ಕಾಲಕ್ಕೆ ತಕ್ಕಂತೆ ಯಾವ ಕಾಲದಲ್ಲಿ ಹೇಗೆ ಮಾತಾಡಬೇಕು, ಎಲ್ಲಿ ಹೇಗಿರ್ಬೇಕು ಅನ್ನೋದನ್ನು ತಿಳ್ಕೊಂಡವನನ್ನ ಪ್ರಾಜ್ಞ ಅಂತ ಕರೀತಾರೆ. ಅಂತಹ ಪ್ರಾಜ್ಞತೆ ನಿನ್ನಲ್ಲಿದೆ. ರಾಮ ಮತ್ತು ಲಕ್ಷ್ಮಣರು ಲೋಕಗಳನ್ನ ಪಾಲಿಸ್ತಾ ಇದ್ದಾರಲ್ವಾ. ಲಕ್ಷ್ಮಣನೊಂದಿಗೆ ರಾಮದೇವರು ಲೋಕಗಳನ್ನೆಲ್ಲ ಕಾಪಾಡ್ತಾ ಇದ್ದಾನ. ಇಂತಹ ರಾಮಚಂದ್ರ ದೇವ ನನ್ನನ್ನು ಕರ್ಕೊಂಡು ಹೋಗೋಕೆ ಇಲ್ಲಿ ಬರ್ತಾನೇನು? 12 ತಿಂಗಳು ನನಗೆ ಅವಕಾಶ ಕೊಟ್ಟಿದ್ದಾನೆ ರಾವಣ. ನಾನು ಅವನ ಮಡದಿ ಆಗ್ಲಿಕ್ಕೆ ಒಪ್ಪಿಕೋ ಅಂತ ಹೇಳಿ ನಾನು ಕನಸು ಮನಸ್ಸಿನಲ್ಲೂ ಕೂಡ ರಾಮನನ್ನ ಬಿಟ್ರೆ ಮತ್ತೊಬ್ಬ ಪುರುಷನನ್ನ ನಾನು ನೇರವಾಗಿ ನೋಡೋದೂ ಇಲ್ಲ, ಬಯಸುವುದೂ ಇಲ್ಲ. ಅವರು ಕೊಟ್ಟ ಅವಧಿ ಈಗಾಗಲೇ ಏನಾಗಿದೆ, ದಶಮೋಖ್ಯಯಂ,
ಇದು 10ನೇ ತಿಂಗಳು. ಇದು ಇನ್ನು 2 ತಿಂಗಳು ಉಳಿದಿದೆ. 12ನೇ ತಿಂಗಳಾಯ್ತು ಅಂದ್ರೆ ಮತ್ತೆ ನನ್ನನ್ನ ಜೀವಂತವಾಗಿ ಬದುಕಲಿಕ್ಕೆ ಬಿಡೋದಿಲ್ಲ, ಅವರು ಸಂಹಾರ ಮಾಡೇ ಬಿಡ್ತಾರೆ. ಈ ವಿಷಯವನ್ನ ನನಗೆ ವಿಭೀಷಣನ ಮಗಳಾದಂತಹ ಅನಲ, ಆ ಅನಲ ಅಂತಕ್ಕಂಥವಳು ತಿಳಿಸಿದ್ದಾಳೆ. ಇಷ್ಟೆಲ್ಲ ವಿಷಯವನ್ನ ಸೀತಾಕೃತಿ ಯಾವ ಹನುಮಂತ ದೇವರ ಮುಂದೆ ತಿಳಿಸಿತು. ಹನುಮಂತ ದೇವರು ಸೀತಾಕೃತಿಯನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಶ್ರೀರಾಮಚಂದ್ರ ದೇವ ಸೀತಾಯ ವಚನಂ ಶ್ರುತ್ವಾ ಮಾರುತಿರ್ ಭೀಮ ವಿಕ್ರಮ. ನೀವೇನು ಯೋಚನೆ ಮಾಡಬೇಡಿ. ರಾಮದೇವರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿರ್ತಕ್ಕಂತಹ ಈ ಎಲ್ಲ ದುಷ್ಟರಾದಂತಹ ರಾಕ್ಷಸರನ್ನ ಸದೆ ಬಿಡಿತಾರೆ. ರಾಮನ ಬಾಣಗಳಿಂದ ರಾವಣ ಬೇಗ ಸಾಯ್ತಾನೆ. ಕುಂಭಕರ್ಣನು ಕೂಡ ಚಿರನಿದ್ರೆಯನ್ನು ಹೊಂದುತ್ತಾನೆ. ಅಥವಾ ಹೀಗೂ ಮಾಡೋಣ, ರಾಮದೇವರು ಬಂದು ಇವರನ್ನ ಸಂಹಾರ ಮಾಡಿ ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕಿಂತ ನತ್ವಾಮಿ ಹಸ್ತಾಂ ಜಾನೀತೆ ರಾಮ ಕಮಲರೋಚನ ತೇನತ್ವಾಂ ನಾನಯತ್ಯಾಶು ಶಚಿ ಪುರಂದರ. ಅಲ್ಲ, ಒಂದ್ ಕೆಲಸ ಮಾಡೋಣ, ಹೀಗ್ ಮಾಡ್ಲೇನಮ್ಮ, ನಾನೇ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ಲೇನು, ಕ್ಷಣಾರ್ಧದಲ್ಲೇ ರಾಮದೇವರ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಎಂದ್ರು. ನಾನು ನಿಮ್ಮನ್ನ ರಾಮದೇವರ ಹತ್ರಕ್ಕೆ ಶೀಘ್ರವಾಗಿ ಕರೆದುಕೊಂಡು ಹೋದ್ರೆ ಆವಾಗ ನೀವು ಈ ಕಷ್ಟದಿಂದ ಪಾರಾದಂತೆ ಆಗ್ತದೆ. ರಾಮದೇವರ ಹತ್ತಿರದಲ್ಲಿ ಮತ್ತೆ ನೀವು ಸುಖವಾಗಿ ಇರುವಂತಹ ಕಾಲವನ್ನ ಆದಷ್ಟು ಬೇಗ ಕಾಣ್ಲಿಕ್ಕೆ ಅನುಕೂಲ ಆಗ್ತದೆ ಎಂದಾಗ ಸೀತಾದೇವಿ ಅಂದ್ರಂತೆ, ಅಲ್ಲಪ್ಪ, ನೀನಿದೀಯಾ, ಇಷ್ಟು ಚಿಕ್ಕ ರೂಪದಲ್ಲಿದೀಯಾ, ಇಷ್ಟು ಪುಟ್ಟ ರೂಪದ ನೀನು ನನ್ನನ್ನು ಹೇಗೆ ಕರೆದುಕೊಂಡು ಹೋಗ್ತೀವಿ, ಹೆಂಗ್ ಕರ್ಕೊಂಡು ಹೋಗ್ತೀವಿ? ದೇವತೆಗಳಿಗೂ ಎದುರಿಸ್ಲಿಕ್ಕೆ ಆಗದೆ ಇರ್ತಕ್ಕಂತಹ ಆ ವ್ಯಕ್ತಿ ಈ ರಾವಣ, ಈ ರಾಕ್ಷಸರ ಗುಂಪು ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಅವಕಾಶವೇ ಕೊಡೋದಿಲ್ಲ. ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಕಾವಲರು ಕಾಯ್ತಾ ಇದ್ದಾರೆ. ನೀನು ನನ್ನನ್ನು ಹೆಂಗಪ್ಪ ತಗೊಂಡು ಹೋಗ್ತೀವಿ, ನೀನು ಪುಟ್ರೂಪದಲ್ಲಿ ಹ್ಯಾಕ್ ಕರ್ಕೊಂಡು ಹೋಗ್ತೀವಿ ಅಂದಾಗ ಹನುಮಂತ ದೇವರು ಮಂದಹಾಸವನ್ನ ಬೀರ್ತಾ ತಾವು ಸಮುದ್ರವನ್ನ ಹಾರಿದಾಗ, ಸಮುದ್ರ ದಾಟುವಾಗ ಏನು ಒಂದು ಬೃಹತ್ ರೂಪ ತಗೊಂಡಿದ್ಲ ಅಂತಹ ಬೃಹತ್ ರೂಪವನ್ನು ತೋರಿಸಿದಂತೆ ಸೀತಾದೇವಿ. ಬಂಗಾರದ ಮೈ ಬಣ್ಣದ ಹೇಮಾದ್ರಿ ಸನ್ನಿಭಂ, ಹೇಮಾದ್ರಿ ಅಂದ್ರೆ ಮೇರು ಪರ್ವತ, ಮೇರು ಪರ್ವತದಂತಹ ಬೃಹತ್ ಗಾತ್ರ, ಕೆಂಪಾದ ಕಣ್ಣುಗಳು, ಮತ್ತೆ ವಜ್ರದಂತಹ ಕೋರೆಹಲ್ಲು ಮತ್ತು ಉಗುರು, ಇವುಗಳಿಂದ ಕೂಡಿದಂತಹ ಆ ಹನುಮಂತ ದೇವರ ಬೃಹತ್ ಗಾತ್ರ, ಅದನ್ನ ಸೀತಾಕೃತಿಗೆ ತೋರಿಸಿದ್ರು ಹನುಮಂತ ದೇವರು. ತೋರಿಸಿ ಹೇಳ್ತಾ ಇದ್ದಾರೆ, ಅಮ್ಮ, ರಾಮದೇವನ ದೂತನಲ್ಲಿ, ರಾಮದೂತರಲ್ಲಿ ನಾನೇ ಅಗ್ರೇಸರ. ನಾನೇ ಅಗ್ರೇಸರ. ಏನು ಈ ಕ್ಷಣದಲ್ಲಿ ಬೇಕಾದ್ರೆ ಈ ಸಮುದ್ರ, ಈ ಯಾವುದೋ ಈ ಸಮುದ್ರದಿಂದ ಕೂಡಿದಂತಹ ಈ ಇಡೀ ಭೂಮಿಯನ್ನೇ ನಾನು ಎತ್ತಿ ಬಿಡ್ತೀನಿ. ಲಂಕಾಪಟ್ಟಣ ಯಾವ ಲೆಕ್ಕ ನನಗೆ, ಏನು ಯೋಚನೆ ಮಾಡ್ಬೇಡಿ. ಲಂಕಾಪಟ್ಟಣ ನನಗೇನು ಅಲ್ಲ. ಎತ್ಕೊಂಡು ಲಂಕಾಪಟ್ಟಣವನ್ನೇ ಪೂರ್ತಿಯಾಗಿ ಎತ್ತಿಕೊಂಡು ಹೋಗಬಲ್ಲಂತಹ ಸಾಮರ್ಥ್ಯವನ್ನ ನಾನು ಪಡೆದಿದ್ದೇನೆ. ಏನು ಯೋಚನೆ ಮಾಡಬೇಡಿ. ಮಂದರ ಪರ್ವತದಂತೆ ವಿಶಾಲವಾದ ನನ್ನ ಬೆನ್ನಿನ ಮೇಲೆ ಒಂದು ಮುಹೂರ್ತ ನೀವು ಕೂತ್ಕೊಳ್ಳಿ ಸಾಕು, ಒಂದು ಕ್ಷಣ ಕೂತ್ಕೊಳ್ಳಿ ಸಾಕು. ನಿಮ್ಮನ್ನ ರಾಮದೇವರ ಹತ್ರ ಕರ್ಕೊಂಡೋಗಿ ಅಲ್ಲಿ ಅರ್ಪಿಸುವಂತಹ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡು ನೇರವಾಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನೀವೇನು ಭಯ ಪಡಬೇಡಿ ಅಂತ ಸೀತಾದೇವಿಯನ್ನ ಉದ್ದೇಶಿಸಿ ಹನುಮಂತ ದೇವರು ಹಿಂಗ ಅಂದಾಗ ಸೀತಾದೇವಿ ಅಂತಾಳಂತೆ, ಜ್ಞಾನಂ ಜ್ಞಾನೇ ಜ್ಞಾನಂ ಬಲಂಚತೆ. ಅಂಜನೇಯ, ನಿನ್ನ ಜ್ಞಾನ, ನಿನ್ನ ಬಲ ಎಲ್ಲವನ್ನು ನಾನು ತಿಳ್ಕೊಂಡೆ. ಗೊತ್ತಾಯ್ತು ನಿನಗೆ ಎಂಥ ಬಲ ಇದೆ ಎನ್ನುವುದನ್ನ ನಿನ್ನ ಈ ಬೃಹತ್ ಗಾತ್ರವನ್ನ ನೋಡಿ ತಿಳ್ಕೊಂಡೆ. ಮತ್ತೆ ಎಂಥ ಲೋಕದಲ್ಲಿ ತುಂಬಾ ಜ್ಞಾನವನ್ನ ಹೊಂದಿದಂತಹ ವ್ಯಕ್ತಿ ನೀನು ಅನ್ನೋದನ್ನು ಕೂಡ ನಾನು ತಿಳ್ಕೊಂಡೆ.
ನಾನು ನಿಮ್ ಜೊತೆಗೆ ಬರುವುದಿಲ್ಲ. ಯಾಕೆ ಅಂದ್ರೆ ಇಲ್ಲಿರುವಂತಹ ಎಲ್ಲ ಅಸುರರನ್ನ ಸದೆ ಪಡೆದು ರಾವಣ ಕುಂಭಕರ್ಣಾದಿಗಳನ್ನೂ ಸದೆ ಪಡೆದು ರಾಮನೇ ಬಂದು ನನ್ನನ್ನು ಕರೆದುಕೊಂಡು ಹೋಗಲಿ. ಅಂದ್ರೆ ಇದು ದೊಡ್ಡಸ್ತಿಕೆಯ ಮಾತಲ್ಲ. ಹನುಮಂತನ ಜೊತೆಗೆ ಯಾಕೆ ಹೋಗ್ಲಿಲ್ಲ ಹಾಗಾದ್ರೆ ಅಂತಂದ್ರೆ, ಸ್ತ್ರೀಯಾದವಳು ಎಂದು ಪರಪುರುಷನ ಜೊತೆಗೆ ಎಲ್ಲೂ ಹೋಗೋದಾಗ್ಲಿ, ಪರಪುರುಷನ ಜೊತೆಗೆ ಇರೋದಾಗ್ಲಿ ಒಂದು ಕ್ಷಣಕಾಲ ಕೂಡ ಇರಬಾರದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಮಾತಿದೆ. ವಾಲ್ಮೀಕಿಗಳಂತಾರೆ, ಭರ್ತೃ ಭಕ್ತಿಂ ಪುರಸ್ಕೃತ್ಯ ರಾಮಾದನ್ಯಸ್ಯ ವಾನರ ನಾಹಂ ಸ್ಪೃಷ್ಟುಂ ಸ್ವತೋ ಗಾತ್ರಂ ಇಚ್ಛೇಯಂ ವಾನರೋತ್ತಮ. ಸ್ತ್ರೀಯರಿಗೆ ಪರರ ಪುರುಷರೊಂದಿಗೆ ತೆರಳುವುದು ಅದು ಶೋಭೆ ತರುವುದಿಲ್ಲ, ಆದ್ರಿಂದ ನಾನು ಬರುವುದಿಲ್ಲ ಅನ್ನುವ ಎಚ್ಚರವನ್ನ ಸೀತಾಮಾತೆ ಕೊಡುವುದರ ಮೂಲಕ ಇದನ್ನ ಸೀತಾಮಾತೆಯ ಈ ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಮಾತು ವಾಲ್ಮೀಕಿಗಳು ಅದನ್ನು ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತರ್ಷಣೇ ವದಾಭಿಜ್ಞಾ ಪ್ರಣಾಮಂಚ ನಿವೇದಯ. ನೀನು ಇಲ್ಲಿಂದ ಮತ್ತೆ ಮರಳಿ ಹೋಗ್ತೀಯಲ್ಲ, ರಾಮನ ಹತ್ರಕ್ಕೆ ಹೋಗ್ತೀಯಲ್ಲ, ಹೋದಾಗ ನನ್ನನ್ನ ನೀನು ನೋಡಿದ್ದು ರಾಮದೇವರಿಗೆ ಖಾತ್ರಿ ಆಗ್ಬೇಕು. ಖಾತ್ರಿ ಆಗುವುದಕ್ಕೋಸ್ಕರವಾಗಿ ಜಯಂತ ವಾಯಸದ ಕಣ್ಣು ಕಳೆದಂತಹ ಒಂದು ಸಂದರ್ಭವನ್ನ ರಾಮದೇವರಿಗೆ ನೆನಪಿಸು. ಅದನ್ನು ಹೇಳಿದ್ರೆ ಆ ಘಟನೆ ರಾಮದೇವರಿಗೆ ನೆನಪಾಗ್ತದೆ. ಅವರು ನೀನು ನನ್ನನ್ನು ನೋಡಿದ್ದನ್ನ ಖಾತ್ರಿ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ರಾಮದೇವರಿಗೆ ಪ್ರಣಾಮಂಚ ನಿವೇದಯ, ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅವರಿಗೆ ತಿಳಿಸು. ಜಗದೊಡೆಯನಾದಂತಹ ಶ್ರೀರಾಮಚಂದ್ರ ಈಗ 1 ತಿಂಗಳೊಳಗೆ ಬಂದು ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳು ರಾಮದೇವರಿಗೆ. ರಾಮ ಲಕ್ಷ್ಮಣರ ಯೋಗಕ್ಷೇಮವನ್ನು ವಿಚಾರಿಸಿದೆ ಅಂತ ಹೇಳು. ರಾಮದೇವರಿಗೆ ನನ್ನ ನಮಸ್ಕಾರ ತಿಳಿಸು, ಮೈದನನಿಗೆ ನನ್ನ ಆಶೀರ್ವಾದ ತಿಳಿಸು. ನಿಮ್ಮ ರಾಜನಾದಂತಹ ಯಾವ ಕಪಿರಾಜನಾದ ಸುಗ್ರೀವನ ಕ್ಷೇಮ ಸಮಾಚಾರವನ್ನು ಕೂಡ ನಾನು ಕೇಳಿದ್ದೇನೆ ಅಂತ ಅವ್ರಿಗೂ ಕೂಡ ಈ ವಿಷಯವನ್ನ ತಿಳಿಸು. ಅಷ್ಟೇ ಅಲ್ಲ, ಹೋಗಿ ಬಾ, ನಿನ್ನ ಪ್ರಯಾಣ ಸುಖಕರವಾಗಲಿ. ಪಂಥಾನಃ ಸಂತು ತೇ ಶಿವಾಃ. ಪಂಥಾನಃ ನಿನ್ನ ದಾರಿಯು, ಶಿವಾಃ ಸಂತು ನಿನಗೆ ಶಿವಾ ಸಂತು, ನಿನ್ನ ದಾರಿ ನಿನಗೆ ಸುಖಕರವಾಗಲಿ, ಪ್ರಯಾಣ ಶುಭಕರವಾಗಲಿ. ಇಷ್ಟು ಹೇಳಿದ ಮೇಲೆ, ಇಷ್ಟೆಲ್ಲ ಹೇಳಿ ಪತಿವ್ರತ ಶಿರೋಮಣಿಯಾದಂತಹ ಸೀತಾದೇವಿ ತಮ್ಮ ಖಚಿತ ಚಿಹ್ನೆಯಾದಂತಹ ಯಾವ ಚೂಡಾಮಣಿಯನ್ನ, ಶಿರೋರತ್ನ ಅದು, ಅಂತಹ ಚೂಡಾಮಣಿಯನ್ನ ತೆಗೆದು ಹನುಮಂತ ದೇವರ ಕೈ ಕೊಡ್ತಾ ಇದ್ದಾರೆ. ಹನುಮಂತ ದೇವರು ಅಂತಹ ಚೂಡಾಮಣಿಯನ್ನ 2 ಕೈಯಿಂದಲೂ ಕೂಡ ಭಕ್ತಿಯಿಂದ ಸ್ವೀಕಾರ ಮಾಡಿದ್ರಂತೆ. ಸ್ವೀಕಾರ ಮಾಡಿ ಈ ಚೂಡಾಮಣಿಯನ್ನ ರಾಮದೇವರಿಗೆ ನೀಡಪ್ಪ ಅಂತ ಕೊಟ್ಟಿದ್ದಾರೆ. ಆ ಚೂಡಾಮಣಿಯನ್ನು ತೆಗೆದುಕೊಂಡು ಹನುಮಂತ ದೇವರು ಸೀತಾದೇವಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಅಮ್ಮ, ನಿನ್ನ ಪತಿಯಾದಂತಹ ಶ್ರೀರಾಮಚಂದ್ರ ರಾವಣನನ್ನು ಕೊಂದು ಹಾಕ್ತಕ್ಕಂತಹ ಸಮಯ ಏನು ಬಹಳ ದೂರ ಇದೆ ಅಂತ ತಿಳ್ಕೋಬೇಡ. ಆದಷ್ಟು ಬೇಗನೆ ರಾವಣನನ್ನ ಕೊಂದು ಹಾಕ್ತಾನೆ ರಾಮಚಂದ್ರ. ಇಷ್ಟು ಹೇಳಿ ಚೂಡಾಮಣಿಯನ್ನ ಹನುಮಂತ ದೇವರ ಕೈಯಲ್ಲಿ ಕೊಟ್ಟಿದ್ದಾರೆ. ಚೂಡಾಮಣಿ ಕೊಟ್ಬಿಟ್ರೆ ಮತ್ತೆ ಈಗ ಅವರ ತಲೆಯಲ್ಲಿ, ಅವರ ಮುಡಿಯಲ್ಲಿ ಆಭರಣವೇ ಇಲ್ವಾ ಅಂದ್ರೆ ಇತ್ತು. ಆಚಾರ್ಯರ ನಿರ್ಣಯ ಇಲ್ಲಿ ನಮಗೆ ಸಹಕಾರಿಯಾಗ್ತದೆ. ಸೀತಾಯಾನಿ ಚೈವಾಸಂ ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ಯೇವಾಸಂ ತಥೈವ ಚ. ಸೀತಾಯಾನಿ ಚೈವಾಸಂ ತಾನ್ಯೇವಾಸಂ ಆಕೃತೇ ತಾನಿ ಸರ್ವಶಃ. ಸೀತಾದೇವಿ ಯಾವ ಎಲ್ಲ ಆಭರಣಗಳನ್ನ ತೊಟ್ಟುಕೊಂಡಿದ್ರೋ, ಮೈ ಮೇಲೆ ಧಾರಣೆ ಮಾಡಿಕೊಂಡಿದ್ರೋ, ಸೀತಾಕೃತಿಯಲ್ಲೂ ಕೂಡ ಎಲ್ಲ ಆಭರಣಗಳು ಇದ್ದಾವೆ. ಹೀಗೆ ಆಭರಣಗಳು ದ್ವಿಧಾಭೂತ್ವ, ಅವರ ಮೈ ಮೇಲೆ ತೊಟ್ಟುಕೊಂಡ ಆಭರಣಗಳು ಅವರ ಮೇಲೂ ಇವೆ, ಅವರ ಆ ಪ್ರತಿಕೃತಿಯ ಆಕೃತಿಯ ಮೇಲೂ, ಆ ತಮ್ಮಂತೆ ಇರುವ ಆ ರೂಪದ ಮೇಲೂ ಕೂಡ ಇವೆ. ಹಾಗೆ ಈಗ ಒಂದೇನು ಚೂಡಾಮಣಿ ತೆಗೆದುಕೊಟ್ಟಿದ್ದಾರಲ್ಲ, ಇನ್ನೊಂದು ಚೂಡಾಮಣಿ ಅವರ ಶಿರಸ್ಸಿನಲ್ಲಿ ಇದೆ.
ಇಷ್ಟೆಲ್ಲ ಆದ ಮೇಲೆ ಸೀತಾದೇವಿಗೆ ನಮಸ್ಕಾರ ಮಾಡಿ ಹುಷಾರಾಗಿ ಆ ಯಾವ ಚೂಡಾಮಣಿಯನ್ನ ತೆಗೆದಿಟ್ಕೊಂಡ್ರು ಹನುಮಂತ ದೇವರು. ನಾನು ಮುಂದೆ ಇಲ್ಲಿ ಬಂದು ಹಂಗೆ ಹೋಗೋದು ಸರಿಯಾಗುವುದಿಲ್ಲ, ಮುಂದಿನ ಕಾರ್ಯ ಮುಂದೆ ಏನ್ ಮಾಡ್ಬೇಕು ನಾನು ಅಂತ ಯೋಚನೆ ಮಾಡಿದರು. ಆಗ್ಲೇ ಹೇಳಿದಂತೆ ದೂತನಾದವನು ಸುಮ್ಮನೆ ಅಡಗಿಕೊಳ್ಳುವುದು ಸರಿಯಲ್ಲ, ನಾನು ಬಂದದ್ದನ್ನ ಶತ್ರುಗಳಿಗೆ ತಿಳಿಸಬೇಕು ಅಂತ ಅಶೋಕವನವನ್ನ ಭಂಜನ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಹನುಮಂತ ದೇವರು. ಅಶೋಕವನದ ಭಂಜನ, ಅಶೋಕವನದ ನಾಶ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆಚಾರ್ಯರ ನಿರ್ಣಯದಲ್ಲೂ ಕೂಡ ಆಚಾರ್ಯರು ಅಪ್ಪಣೆ ಕೊಡುತ್ತಾರೆ. ಅಥವನಂ ಅಖಿಲಂ ತದ್ರಾವಣಸ್ಯಾವಲಂಬ್ಯ ಕ್ಷಿತಿರುಹಮಿಮೇಕಂ ವರ್ಜಯಿತ್ವಾ ಶುವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇಲಂ ಮುಹುರತಿರವನಾದಿ ತೋರಣಂ ಚಾರುರೋಹ. ರಾವಣನನ್ನ ಕೆರಳಿಸುವುದಕ್ಕೋಸ್ಕರವಾಗಿ ಹನುಮಂತ ದೇವರು ಸೀತಾದೇವಿ ಕುಳಿತುಕೊಂಡಂತಹ ಯಾವ ಶುಂಠಿಪಾ ವೃಕ್ಷವನ್ನು ಒಂದು ಬಿಟ್ಟು ಉಳಿದ ಎಲ್ಲಾ ಗಿಡ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ. ಅಖಿಲಂ ವನಂ, ಸಮಗ್ರವಾದ ಆ ವನವನ್ನೇ ನಾಶ ಮಾಡುತ್ತಾರೆ. ಖರ್ಜೂರ ಹಣ್ಣಿನ ಮರ ಇತ್ತಂತೆ, ಹುಣಸಿ ಹಣ್ಣಿನ ಮರ ಇತ್ತಂತೆ, ಮಾವಿನ ಮರ ಇತ್ತು, ಬಿಲ್ಪತ್ರೆ ಮರ, ಮತ್ತಿ ಮರ, ಅಶ್ವತ್ಥದ ಮರ, ಮಾವಿನ ನೇರಳೆ ಮರ, ನಿಂಬೆ ಹಣ್ಣಿನ ಹೊಂಗೆ ಮರ, ಎಲ್ಲಾ ಮರಗಳನ್ನು ನಾಶ ಮಾಡಿದ್ರು. ಬೇಲದ ಹಣ್ಣು, ಬಾಳೆ ಕೊನೆದ್ದು, ಬಾಳೆಗಿಡ ಇತ್ತು, ತಮಾಲ ಇತ್ತು, ಮಲ್ಲಿಗೆ ಬಳ್ಳಿ, ಶ್ರೀಗಂಧ ಎಲ್ಲವುಗಳನ್ನು ನಾಶ ಮಾಡಿದ್ರು. ಆಮೇಲೆ ಹನುಮಂತ ದೇವರು ಕಮಲ ಪುಷ್ಪಗಳ ಸರೋವರವನ್ನ, ಆ ಸರೋವರದ ನೀರನ್ನು ಎಲ್ಲ ಹಾಳು ಮಾಡಿದ್ರು. ಎಷ್ಟೋ ಪುಟ್ಟದಾಗಿರ್ತಕ್ಕಂತಹ ಸಸ್ಯಗಳನ್ನ ಕೈಯಿಂದ ಹೊಡೆಯೋದು, ಎದೆಯಿಂದ ಒತ್ತಾ ನಾಶ ಮಾಡಿದ್ದಾರೆ. ಬಾಲದಿಂದ, ಬೆರಳುಗಳಿಂದ, ಮೊಳಕಾಲಿನಿಂದ ಹನುಮಂತ ದೇವರು ಮರಗಳನ್ನ ಬೀಳಿಸಿ ಅವುಗಳನ್ನು ತುಂಡು ಮಾಡಿ ಬೇರೆ ಸಮೇತ ಕೆತ್ತಿ ಹಾಕಿದ್ದಾರೆ. ಯಾವ ರೀತಿಯಾಗಿ ವಾಯುದೇವರು ಅನೇಕ ವರ್ಷಗಳ ಕಾಲ ಇರ್ತಕ್ಕಂತಹ ದೊಡ್ಡ ದೊಡ್ಡ ಮರಗಳನ್ನ ಬುಡಮೇಲು ಮಾಡ್ತಾರೋ, ಹಾಗೆ ಇಲ್ಲಿಯೂ ಕೂಡ ಹನುಮಂತ ದೇವರು ಅಶೋಕವನವನ್ನ ಧ್ವಂಸ ಮಾಡಿದ್ದಾರೆ. ರಾಮನ ನಾಮ ಯಾವ ರೀತಿಯಾಗಿ ಪಾಪವನ್ನು ನಾಶ ಮಾಡುತ್ತೋ ಆ ರೀತಿಯಲ್ಲಿ ಅಶೋಕವನವನ್ನು ನಾಶ ಮಾಡಿದೆ. ಅಶೋಕವನವನ್ನು ನಾಶ ಮಾಡಿ ಒಂದು ಬಾರಿ ರಾವಣನಿಗೆ ತಮ್ಮ ಶಕ್ತಿಯ ಸ್ಯಾಂಪಲ್ ಅನ್ನ ತೋರಿಸಿ ಹೋಗಬೇಕು ಅಂತ ಹೇಳಿ ಯುದ್ಧವನ್ನ ಮಾಡುವುದಕ್ಕೆ ಬಯಸಿ ಏನು ಮಾಡಿದ್ದಾರೆ? ಯುದ್ಧಂ ಅದ್ಭುತಮನ್ವೀಕ್ಷನ್ ಆರುರೋಹಾಥ ತೋರಣ. ಯುದ್ಧವನ್ನು ಬಯಸಿ ಯಾವ ಇದು ಅಶೋಕವನ ಇದೆಯಲ್ಲ, ಅಶೋಕವನದ ಮಹಾದ್ವಾರದ ಮೇಲೆ ಬಂದು ಕೂತ್ಕೊಂಡ್ರು. ಅಲ್ಲಿ ಕೂತ್ಕೊಂಡು ಜೋರಾಗಿ ಸಿಂಹನಾದವನ್ನು ಮಾಡಿದ್ದಾರೆ ಹನುಮಂತ ದೇವರು ಕಪಿರೂಪದಿಂದ. ರಾಕ್ಷಸರಿಗೆ ನಿದ್ರಾ ಜೋಂಬಿನಲ್ಲಿರ್ತಕ್ಕಂಥವರಿಗೆ ಎಚ್ಚರ ಆಯ್ತು. ಎಚ್ಚರ ಆಗಿ ಎಲ್ಲರೂ ನೋಡ್ತಾ ಇದ್ದಾರೆ, ಹೆದರ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ಸೀತಾದೇವಿ ಹತ್ರ ಬಂದ್ರಂತೆ. ಮೃದುವಾಗಿ ಸೀತಾದೇವಿಯನ್ನು ಕೇಳಿದ್ರಂತೆ, ಅಲ್ಲ ನಿಮ್ ಜೊತೆಗೆ ಇಷ್ಟೊತ್ತ ತನಕ ಮಾತಾಡ್ತಾ ಇದ್ನಲ್ಲ, ಆ ಕಪಿ ಯಾರು? ಆ ಕಪಿ ಯಾರು ಅಂತ ಕೇಳಿದಾಗ ಸೀತಾದೇವಿ ಏನ್ ಮಾಡಿದ್ಲು? ಸೀತಾದೇವಿ ಹೇಳಿದ್ ಮಾತು ನೋಡ್ರಿ. ಯೂಯಮೇವಾಸ್ಯ ಜಾನೀತಯೋಯಂ ಯದ್ವಾ ಕರಿಷ್ಯತಿ. ಅಲ್ಲಮ್ಮ, ನನ್ನ ಈ ಕಪಿ ಯಾರು ಅಂತ ಕೇಳ್ತೀರಲ್ಲ, ಮೋಸಗಾರರ ಬುದ್ಧಿ ಮೋಸಗಾರರಿಗೆ ಗೊತ್ತಾಗೋದಿಲ್ಲ. ಕಪಟಿಗಳ ನಡವಳಿಕೆಯನ್ನ ಕಪಟಿಗಳೇ ತಿಳಿದು ಬಿಡ್ತಾರೆ. ಯಾರು ಅಂತ ನಿಮಗೆ ನಾನೇನ್ ಹೇಳಿ? ಯಾಕೆಂದ್ರೆ ಹಾವಿನ ಹೆಜ್ಜೆ ಮತ್ತೊಂದು ಹಾವಿಗೆ ತಿಳಿಯುತ್ತೆ ಹೊರತು ಆ ಪರಿಸರದಲ್ಲಿ ತಿರುಗಾಡುವಂತಹ ಯಾವ ವ್ಯಕ್ತಿಗೂ ಅದು ಗೊತ್ತಾಗುವುದಿಲ್ಲ.
ಈ ರೀತಿ ಒಗಟಿನ ರೂಪದಲ್ಲಿ ಸೀತಾಕೃತಿ ಮಾತಾಡಿತು. ಆ ರಾಕ್ಷಸ ಎಲ್ಲ ಓಡೋದ್ರು ರಾವಣನ ಹತ್ರ. ಹೋಗಿ ರಾವಣನಿಗೆ ವಿಷಯ ತಿಳಿಸಿದ್ರು. ಹೀಗೆ ಅಶೋಕವನವನ್ನೆಲ್ಲ ಒಂದು ಕೋತಿ ನಾಶ ಮಾಡಿಬಿಡ್ತು. ರಾವಣನಿಗೆ ಕೋಪನೇ ಬಂತು ನೋಡ್ರಿ. ಏನ್ ಮಾಡಿದ ರಾವಣ? ವಾಲ್ಮೀಕಿಗಳಂತಾರೆ, ಆತ್ಮನ ಸದೃಢ ಶೂರಾನ್ನ ಕಿಂಕರಾನ್ನಾಮವ ರಾಕ್ಷಸಾನ್ನ ವ್ಯಾಧಿದೇನ ಮಹಾತೇಜ ನಿಗ್ರಹಾರ್ಥಂ ಹನುಮತಃ. ಈ ಮಾತನ್ನ ಕೇಳಿ ಮಹಾ ಕೋಪಿಷ್ಠನಾದಂತಹ ಯಾವ ರಾವಣ ಕೂಡ್ಲೆ ಮಹರುದ್ರ ದೇವರ ವರದಿಂದ ಸಾವಿಲ್ಲದವರಾಗಿರ್ತಕ್ಕಂತಹ ಕಿಂಕರ ಅನ್ನುವ ಹೆಸರಿನ ರಾಕ್ಷಸರನ್ನ ಕಳಿಸಿಕೊಡ್ತಾ ಇದ್ದಾರೆ. ಆ ಕಿಂಕರ ಅಂತಕ್ಕಂತಹ ರಾಕ್ಷಸರು ರಾವಣನಿಗೆ ಅನುರೂಪರಾಗಿದ್ದ ವಿಶಿಷ್ಟವಾದಂತಹ ಒಂದು ಬಗೆಯನ್ನ ಆ ಕಿಂಕರ ಅಂತಕ್ಕಂಥವರು ಆತ್ಮನ ಸದೃಶಾನ್ ಶೂರಾನ್ ಕಿಂಕರಾನ್ ನಾಮ ರಾಕ್ಷಸಾನ್ ವ್ಯಾಧಿದೇಶ ಮಹಾತೇಜ ನಿಗ್ರಹಾರ್ಥಂ ಹನುಮತ. ರಾವಣ ಕಿಂಕರ ಅನ್ನುವ ಹೆಸರಿನ ರಾಕ್ಷಸನ್ ಕಳಿಸಿದ್ದಾನಲ್ಲ, ಅವರೆಲ್ಲರೂ ರಾವಣನಿಗೆ ಸಮನಾದ ಶಕ್ತಿ ಸಾಮರ್ಥ್ಯವನ್ನು ಹೊಂದಿತ್ತು. ಅಷ್ಟೇ ಅಲ್ಲ, 80 ಕೋಟಿ ಸೇನಾಪತಿಗಳನ್ನ ಅಶೀತಿ ಕೋಟಿಯೂ ತಪಂ ಪುರಸ್ಸರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರ ಬಾವೃಣೋತ್ಪಲಂ. 80 ಕೋಟಿ ಸೇನಾಪತಿಗಳನ್ನ ಒಂದು ಕಪಿಯನ್ನ ಎದುರಿಸೋದಕ್ಕೆ ಕಳಿಸಿದ್ದಾನಂತೆ ರಾವಣ. 80,000 ಮಹಾಸೇನಾಧಿಪತಿಗಳನ್ನ. ಹೀಗೆ ಇಂತಹ ದೊಡ್ಡ ಪರಿವಾರದಿಂದ ಕೂಡಿದಂಥವರು ಹನುಮಂತ ದೇವರು. ಇಂತಹ ಮಹಾ ಸೇನೆಯಿಂದ ಕೂಡಿರ್ತಕ್ಕಂಥವನು ಯಾರು? ಆ ಲಂಕಾಧಿಪತಿ ಆದಂತಹ ರಾವಣ. ಆ ರಾವಣ ಇಂತಹ ಸೈನ್ಯವನ್ನೆಲ್ಲ ಹನುಮಂತ ದೇವರ ಸಂಹಾರಕ್ಕೆ ಕಳಿಸಿದ್ದಾನೆ. ಅವರು ಕಳಿಸಿರ್ತಕ್ಕಂತಹ ಆ ಸೈನ್ಯವನ್ನು ಪೂರ್ತಿ ನುಚ್ಚುನೂರು ಮಾಡಿ ಹಾಕಿಬಿಟ್ರಂತೆ ಹನುಮಂತ ದೇವರು. ರಾಕ್ಷಸರು ಎಷ್ಟು ಗರ್ಜನೆ ಮಾಡಿದ್ರು, ಈಟಿ ಭರ್ಚಿಗಳಿಂದ ಹನುಮಂತ ದೇವರಿಗೆ ತಿಳಿದರೂ ಕೂಡ ಆಯುಧಗಳನ್ನು ಅವರ ಮೇಲೆ ಎಸೆದರೂ ಕೂಡ ಹನುಮಂತ ದೇವರು ಕಿಂಚಿತ್ತೂ ಅಲಗಾಡಲಿಲ್ಲ. ಮತ್ತೇನ್ ಮಾಡಿದ್ರು? ಆವಿದ್ಯ ಭುವಿಲಾಂಗೂಲಂ ತಿರಿಯ ಸಂಪ್ರೇಕ್ಷ ರಾಕ್ಷಸಾನ್. ಕಪಿಗಳಿಗೆ ಚೇಷ್ಟೆ ಮಾಡುವುದೇ ಸ್ವಭಾವ. ಲೋಕದಲ್ಲಿ ಕಪಿಗಳು ಮಾಡೋದು ಹಾಗೆ ಅಲ್ವಾ? ಮರದಿಂದ ಮರಕ್ಕೆ ಹಾರಾಡ್ತವೆ, ನೇತಾಡ್ತವೆ, ಕುಣಿದು ಕುಕ್ಕುಳಿಸ್ತವೆ, ಜಿಗಿತವೆ. ಹಾಗೆ ಈ ಹನುಮಂತ ದೇವರು ಆ ಲೋಕದಲ್ಲಿರುವ ಕಪಿಯಗಳಂತೆ ಮರ್ತ್ಯಾವತಾರದಲ್ಲಿ, ಅದೇ ದೇವತೆಗಳು ಬೇರೆ ಲೋಕದಲ್ಲಿ ಭೂರಾದಿ ಲೋಕಗಳಲ್ಲಿ ಅವತಾರವನ್ನು ಮಾಡಿದಾಗ ಅವ್ರು ಏನ್ ಮಾಡ್ತಾರೆ? ತಾವು ದೇವತೆಗಳು ಅನ್ನೋದನ್ನು ತೋರ್ಪಡಿಸಿಕೊಳ್ಳದಂತೆ ಇಲ್ಲಿ ಹನುಮಂತ ದೇವರು ಕೂಡ ಏನ್ ಮಾಡಿದ್ದಾರೆ? ತಮ್ಮ ಲಾಂಗೂಲವನ್ನ ಬಾಲವನ್ನ ನೆಲಕ್ಕೆ ಅಪ್ಪಳಿಸಿದ್ರು. ನೆಲಕ್ಕೆ ಅಪ್ಪಳಿಸಿ ರಾಕ್ಷಸರನ್ನು ಒಮ್ಮೆ ಸಂಪ್ರೇಕ್ಷ ತಿರಿಯ ಸಂಪ್ರೇಕ್ಷ ರಾಕ್ಷಸಾನ್ ನೋಡಿ ತಮ್ಮ ಭುಜವನ್ನ ತಟ್ಟಿಕೊಂಡು ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಸ್ವಾಮಿ ರಾಮೋ ಜಯತಿ ಜಯತಿ ಶ್ರೀಧರೋನಂತ ವೀರ್ಯ ತಂ ಸೌಮಿತ್ರಿ ಪ್ಲವಗವೃಢಭಶ್ಚಾನುವೃತ್ತೌ ವಿವೃತ್ತೌ ಸೀತಾಂ ನತ್ವಾ ರಣಮುಖಮಿತೋ ನನ್ವಹಂ ರಾಮದೂತಃ ನಾಲಂ ನಾಲಂ ಮುಹುರಃ ಮೇ ರಾವಣಾನಾಂ ಸಹಸ್ರಂ. ಅಮಿತ ಪರಾಕ್ರಮಿಯಾದಂತಹ ಶ್ರೀರಾಮಚಂದ್ರ ದೇವರು ಜಗತ್ತಿನಲ್ಲಿ ಸರ್ವೋತ್ತಮನಾಗಿದ್ದಾನೆ. ಇಂತಹ ರಾಮಚಂದ್ರ ದೇವ ತನ್ನ ತಮ್ಮನಾದಂತಹ ಲಕ್ಷ್ಮಣ ಹಾಗೂ ಮಿತ್ರನಾದಂತಹ ಕವಿರಾಜನೂ ಆದಂತಹ ಯಾವ ಸುಗ್ರೀವನನ್ನ ಅನುಸರಿಸಿಕೊಂಡಿದ್ದ. ಇಂತಹ ರಾಮನ ದೂತನಾದಂತಹ ಈ ಆಂಜನೇಯನಿಗೆ ಈ ಒಬ್ಬ ರಾವಣ ಯಾವ ಲೆಕ್ಕ? ಇಂತಹ ಸಾವಿರಾರು ರಾವಣರು ಬಂದರೂ ಕೂಡ, ಇಂತಹ ಸಾಮರ್ಥ್ಯವುಳ್ಳಂತಹ ರಾವಣರು ಬಂದರೂ ಎಲ್ಲರನ್ನು ಎದುರಿಸುವಂತಹ ಸಾಮರ್ಥ್ಯವಾಗಿದ್ದಾನೆ ಯಾರು? ಈ ಆಂಜನೇಯ ಎಂಬುದಾಗಿ
ರಾಮದೂತನಾದಂತಹ ಯಾವ ಹನುಮಂತ ದೇವರು ರಾಮದೇವರ ನಾಮವನ್ನು ಸ್ಮರಣೆ ಮಾಡ್ತಾ ಸೀತಾದೇವಿಗೆ ನಮಸ್ಕಾರವನ್ನ ಮಾಡ್ತಾ ತಮ್ಮ ಸಾಮರ್ಥ್ಯವನ್ನ ತಮ್ಮ ಮುಖದಿಂದಲೇ ತಾವು ಅದನ್ನ ಪ್ರಕಟವನ್ನೂ ಕೂಡ ಪಡಿಸಿದ್ದಾರೆ ಎಂಬಲ್ಲಿಗೆ ಇಂದಿನ ಉಪನ್ಯಾಸವನ್ನ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂತೇನ ಪ್ರೀಯತಾಂ ಕಮಲಾಲಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮದಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಗಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬಃ ಸೈಶ್ವರ್ಯಕಾಂತಿ ಪ್ರದಲಸ್ತದೋದಿತಃ ಸ್ವಭಕ್ತ ಸತ್ತಾ ಮಧುರಿಷ್ಟ ಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ ಜಯತ್ಯ ಸಂಖ್ಯೋರ್ಬಲಾಂಬಪೂರೋ ಗುಣೋಚ್ಚ ರತ್ನಾಕರಾತ್ಮವೈಭವಃ ಸದಾ ಸದಾತ್ಮಜ್ಞನದೇಭಿರಾಪ್ತ ಕೃಷ್ಣಾವತಾರೋ ಹರಿವೇಗದಾನರಃ ಆಪದಾಮಹತ್ತಾರಮೂಲಾಧಾರಂ ಸರ್ವಮನ್ಮದಾ ಯೋಗಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಕಟಿಕಟಕಧುರೀಣಕಾರ್ಮುಕಂ ನಸ್ತವಾಣಕ್ಷತಿಕಟಿಸೈನ್ಯಕ್ಷತ್ರಿಯೇ ಪುತ್ರಗಣ್ಯಃ ಜಲಧಿರಚಿತದೇಶು ಸರ್ವೇಂದ್ರಿಯ